ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ನಮಸ್ಕಾರ, ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಸುದ್ದಿಗಳಲ್ಲೇ ಸುದ್ದಿ ಆಗಿರುವಂಥ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಮೇಲೆ ನಡೆದಂಥ ಲೋಕಾಯುಕ್ತ ಕಾರ್ಯಾಚರಣೆ ದಿನ ಸಿಕ್ಕಂಥ ದುಡ್ಡು, ಅದಾದ ನಂತರ ಸಿಕ್ಕಂಥ ದುಡ್ಡು, ಮನೆಯಲ್ಲಿ ಒಟ್ಟು ಮೊತ್ತ, ಇದೆಲ್ಲ ಗಮನ ಸೆಳೆದಿದ್ದಾಯಿತು. ಆದರೆ ಈ ಗಮನ ಸೆಳೀತಿರುವಂಥದ್ದು ಮಾಡಾಳ್ ವಿರೂಪಾಕ್ಷಪ್ಪ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ಇದೆ ರಾಜ್ಯದಲ್ಲಿ. ಅಲ್ಲ, ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಬ್ಬ ವ್ಯಕ್ತಿ ಆರೋಪಿ ಸ್ಥಾನದಲ್ಲಿ ನಿಂತಾಗ ಕಾನೂನು ಪ್ರಕ್ರಿಯೆ ವಿಳಂಬ ಧೋರಣೆಯನ್ನು ಅನುಸರಿಸ್ಬಿಟ್ರೆ ರಾಜ್ಯದ ಜನತೆಗೆ ಸಿಗ್ತಿರೋಂಥ ಸಂದೇಶ ಏನು? ಇದರಿಂದ ಸರ್ಕಾರ ಯಾವ ರೀತಿ ಪ್ರಭಾವ ಹಾಕಲಿಲ್ಲ ಅನ್ನೋದು ಪ್ರಶ್ನೆ ಬೇರೆ. ವಿರೋಧ ಪಕ್ಷ ಈ ಪರಿಸ್ಥಿತಿಯ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಹೇಗೆಲ್ಲ ಮುಂದಾಗ್ತಿದೆ, ಬಂದ್ ಕರೆ ಬೇರೆ ಕೊಟ್ಬಿಟ್ಟಿದೆ. ಇವತ್ತಿನ ಚರ್ಚೆಯ ವಿಷಯ ಮಾಡಾಳ್ ಪಾಲಿಟಿಕ್ಸ್. ಇನ್ನು ಈ ಚರ್ಚೆ ವಿಷಯದ ಹೆಡ್ಲೈನ್ಸ್ ಟು ದ ಪಾಯಿಂಟ್. 5 ದಿನ ಕಳೆದ್ರು ಮಾಡಾಳ್ ವಿರೂಪಾಕ್ಷಪ್ಪ ನಾಪತ್ತೆ. FIR ಆಗಿದ್ರು ಬಂಧನ ಮಾತ್ರ ವಿಳಂಬ. ಚನ್ನಗಿರಿ ಶಾಸಕ ಎಲ್ಲಿ ಹೋದ್ರು ಅನ್ನೋದೇ ಸಸ್ಪೆನ್ಸ್. ಇಂದು ಅಥವಾ ನಾಳೆ ಮಾಡಾಳ್ ಬಂಧನ ಫಿಕ್ಸ್. ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆ, ಪಕ್ಷದಿಂದ ಉಚ್ಚಾಟನೆ ಬಗ್ಗೆಯೂ ಹೈಕಮಾಂಡ್ ಜೊತೆ ಚರ್ಚೆ. ಮಾಡಾಳ್ ಬಂಧನಕ್ಕೆ ಒತ್ತಾಯಿಸಿ ಮಾರ್ಚ್ 9ಕ್ಕೆ ಕರ್ನಾಟಕ ಬಂದ್. 2 ಗಂಟೆಗಳ ಕಾಲ ಬಂದ್ಗೆ ಕರೆ ಕೊಟ್ಟ ಕಾಂಗ್ರೆಸ್ಸೇ ರಾಜ್ಯದಲ್ಲಿ ಬಂದ್ ಆಗ್ತಿದೆ ಅಂದ್ರು ಸಿಎಂ. ಬಂಧನದ ಭೀತಿಯಲ್ಲಿ ನಿರೀಕ್ಷಣಾ ಜಾಮೀನಿಗೆ ಮಾಡಾಳ್ ಅರ್ಜಿ. ನಾಳೆ ಹೈಕೋರ್ಟ್ನಲ್ಲಿ ವಿಚಾರಣೆ. ಬಂಧಿಸಿ ವಿಚಾರಣೆಗೆ ಲೋಕಾಯುಕ್ತರ ಸಿದ್ಧತೆ. ಬಹು ಆಯಾಮಗಳಲ್ಲಿ ಬೆಳೀತಿರುವಂತಹ ಈ ಒಂದು ಪ್ರಕರಣದ ಚರ್ಚೆ ಚೌಕಟ್ಟನ್ನ ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು. ಮಾಡಾಳ್ ಬಂಧನಕ್ಕಿಂತಲೂ ಬಂಧನ ವಿಳಂಬವೇ ಸರ್ಕಾರಕ್ಕೆ ಮುಜುಗರದ ಜೊತೆಗೆ ಸವಾಲ್ ತಂದಿಟ್ಟಿದ್ಯಾ? ಯಾಕೆ ಕೇಳ್ತೀವಿ ಅಂದ್ರೆ, ಇಷ್ಟೊತ್ತಿಗಾಗಲೇ ಒಂದು ಅರೆಸ್ಟ್ ಆಗಿದ್ದಿದ್ರೆ ಈಗೇನು ಹೇಳ್ಕೊತಿದ್ದಾರೆ, ನಾವು ಲೋಕಾಯುಕ್ತ ಕಟ್ಟಿದ್ವಿ, ಲೋಕಾಯುಕ್ತ ಕೆಲಸ ಮಾಡಕ್ ಬಿಟ್ಟಿದ್ದೀವಿ, ಸ್ವಾತಂತ್ರ್ಯ ಇದೆ ರಾಜ್ಯದಲ್ಲಿ, ಹಾಗಾಗಿ ನಮ್ಮ ಸರ್ಕಾರದ ಶಾಸಕರ ಮೇಲೆನೆ ಈ ರೀತಿ ಕಾರ್ಯಾಚರಣೆ ನಡೀತು. ಬಂಧನ ಆಗದೆ ಇರೋದು ಇಲ್ಲಿವರೆಗೂ ಇವ್ರೇನು ಹೇಳ್ಕೊಂಡ್ ಬಂದಿದ್ರು ಅದನ್ನ ಡ್ಯಾಮೇಜ್ ಮಾಡ್ತಾ ಇದೆಯಾ? ಇನ್ನು ಜವಾಬ್ದಾರಿಯುತ ವಿಪಕ್ಷವೇ ವಿನಾಕಾರಣ ಅಂದ್ರೆ ತಪ್ಪಾಗ್ಬೋದು. ಕರ್ನಾಟಕ ಬಂದ್ಗೆ ಕರೆ ಕೊಡೋದು ಎಷ್ಟು ಸರಿ, ಸಮಂಜಸವ? ಯಾಕೆ ಕೇಳ್ತೀವಿ ಅಂದರೆ, ಇವರೇ ಸರ್ಕಾರದಲ್ಲಿದ್ದಾಗ ಎಂತೆಂಥ ಪ್ರಕರಣಗಳು, ಘಟನೆಗಳು ನಡೀತು. ಕನ್ನಡಕ್ಕೆ ಸಂಬಂಧಪಟ್ಟಿದ್ದು, ಕಾವೇರಿಗೆ ಸಂಬಂಧಪಟ್ಟಿದ್ದು. ಬಂದ್ ಅನ್ನೋದು ಯಾರಿಗೆ ಸಹಾಯಕ ಆಗುತ್ತೆ? ಒಂದು ರಾಜಕೀಯ ಪಕ್ಷಕ್ಕೆ ಸಂದೇಶವನ್ನು ಕೊಡೋದಕ್ಕೆ ಸಹಾಯಕ ಆಗುತ್ತೆ ಅನ್ನೋದು ಬಿಟ್ಟರೆ ಸಾಮಾನ್ಯ ಜನರಿಗೆ ಯಾವ ರೀತಿಯ ಸಹಾಯಕ ಒಂದು ಬಂದ್? ಇನ್ನು ಮಾಡಾಳ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋದ್ರಿಂದ ಸರ್ಕಾರ ಮತ್ತು ಪಕ್ಷ ಎದುರಿಸಬೇಕಾಗುವ ಪರಿಸ್ಥಿತಿಗಳೆಂಥದ್ದು ಅಷ್ಟು ಸುಲಭ ಇಲ್ಲ ಅಂತೀನಿ. ಡೆಲ್ಲಿನಲ್ಲಿ ಕೂತವ್ರಿಗೆ ಶಿಫಾರಸ್ ಮಾಡೋದು, ಆದೇಶ ಹೊರಡಿಸೋದು ಭಾಳ ಸುಲಭ. ಸ್ಥಳೀಯವಾಗಿ ಇಲ್ಲಿ ರಾಜಕಾರಣವನ್ನು ಎದುರಿಸ್ತಿರೋವಂಥವ್ರು ಮುಂಬರುವ ಚುನಾವಣೆಯನ್ನು ಎದುರಿಸಬೇಕು ಅಂತಿರುವಂಥ ರಾಜ್ಯ ಘಟಕದ BJP ನಾಯಕರಿಗೆ ಇದು ಒಂದು ರೀತಿಯಲ್ಲಿ ನುಂಗಲಾರದಂಥ ಒಂದು ತುತ್ತು. ಯಾಕಪ್ಪ ಅಂದರೆ, ಅಲ್ಲಿ ನೀವು ಉಚ್ಚಾಟನೆ ಮಾಡಿದ್ದೇ ಆದರೆ ಯಾವ ರೀತಿಯಲ್ಲಿ ಜನ, ಕಾರ್ಯಕರ್ತರು, ಸಮುದಾಯ, ಬಂಧು ಬಳಗದವರು ಇದನ್ನು ಅರ್ಥೈಸ್ಕೋಬೋದು ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಮಾತ್ರ ಅಲ್ಲ, ರಾಜ್ಯ ಘಟಕದ ನಾಯಕರ ಮುಂದೆ ಕೂಡ ಇದೆ. ಮೊದಲು ನಿರೀಕ್ಷಣಾ ಜಾಮೀನು, ನಂತರ FIR ರದ್ದಿಗೆ ಕೋರಿಕೆ. ಕಾನೂನಾತ್ಮಕವಾಗಿ ಇದನ್ನು ಹೇಗೆ ಗ್ರಹಿಸ್ಬೋದು ಅಂದರೆ, ಇಲ್ಲಿ ಚರ್ಚೆಗೆ ಆಸ್ಪದ ಇದೆ ಅಂತ ಫಸ್ಟು ನಿರೀಕ್ಷಣಾ ಜಾಮೀನು ಕೇಳ್ತಾರೆ. ಅಂದರೆ FIRನ ಒಪ್ಪಿ ಕೇಳಿ ಮಾಡೋ ಅಂಥ ಒಂದು ಕ್ರಮ ಅದು ನಿರೀಕ್ಷಣಾ ಜಾಮೀನು. ಅಂದರೆ ಹಿಂಗಾಗೋಗಿದೆ ನನ್ನ ಮೇಲೆ, ಹಂಗಾಗಿ ನನಗೆ ನಿರೀಕ್ಷಣಾ ಜಾಮೀನು ಬೇಕು. ಈಗ ಆ FIR ನಾವು ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ಘಟನಾ ಕ್ರಮದಲ್ಲಿ ಯಾವುದು ಮೊದಲಾಯಿತು ಅನ್ನೋದು ಭಾಳ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಕಾನೂನು ತಜ್ಞರು ಇರ್ತಾರೆ ಇವತ್ತು ಚರ್ಚೆಯಲ್ಲಿ, ಅವ್ರೇನು ಹೇಳ್ತಾರೆ ಅಂತ ಕೂಡ ಕೇಳೋಣ. ಈಗ ಈ ಬೆಳವಣಿಗೆ ಆಗ್ತಿದ್ದಂತೆ ರಾಜ್ಯ ನಾಯಕರು, ರಾಜ್ಯದ ಅಧ್ಯಕ್ಷರು, BJP ಘಟಕ ನಳಿನ್ ಕುಮಾರ್ ಕಟೀಲ್ ಅವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಅದಾದ ನಂತರ ಮಾರ್ಚ್ 9ನೇ ತಾರೀಕು ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕು ಅನ್ನೋ ರೀತಿಯಲ್ಲಿ 2 ಗಂಟೆಗಳ ಕಾಲ ರಾಜ್ಯಾದ್ಯಂತ ಬಂದ್ಗೆ ಕರೆ ಕೊಟ್ಟಿದೆ ಕಾಂಗ್ರೆಸ್. ಕೆಲವೇ ಗಂಟೆಗಳ ಮುಂಚೆ ರಾಜ್ಯಾಧ್ಯಕ್ಷರಾದ DK ಶಿವಕುಮಾರ್ ಅವರು ಹೇಳಿದ್ರು, ಯಾರ್ದು ಬಲವಂತ ಇಲ್ಲ, ಯಾರು ಸಹಕಾರ ಕೊಡಬೇಕು ಅಂತಿದ್ದಾರೆ ಅವ್ರು ಮಾತ್ರ ಕೊಡಿ, ಕಾಂಗ್ರೆಸ್ ಅಂತೂ ಬಂದ್ಗೆ ಬದ್ಧ ಅಂತ. ಈ ಮಾತು ಹೇಳ್ತಿದ್ದಂತೆ ಮುಖ್ಯಮಂತ್ರಿಗಳು ಅದಕ್ಕೊಂದು ತಿರುಗೇಟ್ ಕೊಟ್ಟರು. ಯಾರೇನು ಹೇಳಿದ್ರು ಕೇಳೋಣ. ಇಂಥ ಯಾವುದೇ ತಪ್ಪಿತಸ್ಥ ರಾಜಕೀಯ ಪಾರ್ಟಿ ಪ್ರಶ್ನೆಗಳಿಗೆ ಯಾರೇ ಅಂತದಕ್ಕೆ ಶಿಕ್ಷೆ ಆಗಬೇಕು. ಶಾಸಕರ ಮಗ ಆ ಮಗ
ಏನದ್ರ ಹಿಂದೆ ಇದೆ ಏನಿದೆ ಎಲ್ಲೋ ತಿಳ್ಕೊಂಡು ಅದರಲ್ಲಿ ಯಾರ್ಯಾರಿದ್ದಾರೆ. ಮಗ ಇದ್ರೆ ನೇರ ಪಾರ್ಟಿ ಜವಾಬ್ದಾರಿ ಇರೋದಿಲ್ಲ, ಸರ್ಕಾರ ಎದಕ್ಕಾಗಿರ್ತದೆ. ಇವ್ರದ್ದು ಭಾಗ್ಯ ಆಗಿದ್ರೆ ನಾವು ಎಲ್ಲರ ಮೇಲೆ ಶಿಕ್ಷೆ ಕ್ರಮವನ್ನು ಕೈಗೊಳ್ತೀವಿ. ಭ್ರಷ್ಟಾಚಾರ ಯಾರೇ ಮಾಡಿದ್ರೆ ಕ್ಷಮೆ ಈಗೇನು ಘಟನೆ ನಡೆದಿದೆ ಅದರ ಬಗ್ಗೆ ನಮ್ದು ಯಾರ್ದು ಬೆಂಬಲ ಇಲ್ಲ. ಕ್ಷಮೆ ಅಪರಾಧ ಆಗಿದೆ. ಅವ್ರ ಮೇಲೆ ಕಾನೂನು ಅಂತ ಏನು ಕ್ರಮ ತಗೊಳ್ಬೇಕು ತಗೊಂಡಿದ್ದೀವಿ, ಅದು ಮುಚ್ಚಾಕುವಂತ ಯಾವುದೇ ಪ್ರಯತ್ನ ಮಾಡಿಲ್ಲ. ಅವ್ರನ್ನ ಬಂಧನ ಮಾಡಿ ಮುಂದಿನ ಕ್ರಮ ತಗೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಎರಡು ಮಾತಿಲ್ಲ. ಆ ಕೆಲಸವನ್ನು ಸರ್ಕಾರ ಮಾಡಿ ಕಳಂಕಿತ ಸರ್ಕಾರ ಜನನೇ ಕಿತ್ತೋಗಬೇಕು ಅಂತ ನಾನು ಜನರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೋಸ್ಕರ ತಮ್ಮ ಈ ರಾಜ್ಯದಲ್ಲಿ ಆಗ್ತಾ ಇರೋಂಥ ಒಂದು ಭ್ರಷ್ಟ ಆಡಳಿತ ಏನಿದೆ ಇದನ್ನ ಜನರಿಗೆ ಜಾಗೃತಿ ಮೂಡಿಸಲು, ಪ್ರತಿಭಟಿಸಲು ಬಂದನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ಭ್ರಷ್ಟಾಚಾರದ ಕೂಪ ಕಾಂಗ್ರೆಸ್ ಅವ್ರು ಮಾಡಿರುವಂಥ ಕರ್ಮಕಾಂಡ ಒಂದೇ ಎರಡ ಕಾಂಗ್ರೆಸ್ಸೇ ಬಂದ್ ಆಗ್ತಾ ಇದೆ. ಹೀಗಾಗಿ ಈ ಥರದ ಪ್ರತಿಭಟನೆ ಬಂದ್ ಮುಖಾಂತರ ತಮ್ಮ ರಾಜಕೀಯ ಭವಿಷ್ಯವನ್ನು ಬರೀಕೋಬೋದು ಅನ್ನುವಂಥ ಇದರಿಂದ ಅವರು ಬಂದ್ ಕೊಡ್ತಾ ಇದ್ದಾರೆ. ಯಾವ ಪ್ರತಿಕ್ರಿಯೆಯೂ ಸಿಗೋದಿಲ್ಲ. ಈ ಚರ್ಚೆಯಲ್ಲಿ ನನ್ನ ಜೊತೆ ಭಾಗವಹಿಸಿದ್ದಾರೆ ಬಿಜೆಪಿಯ MLC ಹಾಗೂ ವಕ್ತಾರರಾದ ಡಾಕ್ಟರ್ ತೇಜಸ್ವಿನಿ ಗೌಡ. ನಮಸ್ಕಾರ ಮೇಡಮ್. ಕಾಂಗ್ರೆಸ್ನ ವಕ್ತಾರರಾದ ಅನಿಲ್ ಅವರಿದ್ದಾರೆ, JDSನಿಂದ ರಾಜು ಗೌಡ್ರಿದ್ದಾರೆ, ಇನ್ನು ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಶಿವಕುಮಾರ್ ಅವರು ಕೂಡ ಜಾಯ್ನ್ ಆಗ್ತಿರುವಂಥದ್ದು. ನಮಸ್ಕಾರ ಶಿವಕುಮಾರ್ ಅವರೇ, ಸ್ವಾಗತ ನಿಮಗೆ. ನಿಖಿಲ್ ಮಾತಾಡ್ತೀನಿ. ಇನ್ಫ್ಯಾಕ್ಟ್ ನಾನು ಶಿವಕುಮಾರ್ ಅವರಿಂದನೇ ಮಾತನಾಡಿ ಶುರು ಮಾಡ್ತೀನಿ. ಸರ್, ಈ ಅರೆಸ್ಟ್ ಆಗದೆ ಇರೋದಿದೆಯಲ್ಲ, ಇದು ಅರೆಸ್ಟ್ ಆಗ್ಬಿಟ್ಟಿದ್ರೆ ಎಂಥ ಅವಮಾನ ಎಂಥ ಮುಜುಗರ ಆಗಿರ್ತಿತ್ತು. ಈ ಅರೆಸ್ಟ್ ಆಗದೆ ಇರೋದು ಅದಕ್ಕಿಂತ ಜಾಸ್ತಿ ಅವಮಾನ, ಜಾಸ್ತಿ ಮುಜುಗರ ಮಾಡ್ತಿದೆ ಅಂತ ನಿಮ್ಗನ್ಸುತ್ತಾ? ನಿಖಿಲ್, ಈ ಘಟನೆ ಆಗಿದೆ 3 ದಿನ ಆಯ್ತು, 4 ದಿನ ಆಯ್ತು. ಈ ವಿಡಿಯೋ ಕ್ಲಿಪ್ಪಿಂಗ್ಸು ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಟೆಲಿವಿಷನ್ಗಳಲ್ಲಿರ್ಬೋದು ಎಲ್ಲ ಕಡೆ ಬರ್ತಾ ಇದೆ. ಬಟ್ ಅಟ್ ದಿ ಸೇಮ್ ಟೈಮ್ ಈ MLA ಅರೆಸ್ಟ್ ಆಗದೆ ಇರೋದು, ಇಟ್ ಹಸ್ ನಾಟ್ ಓನ್ಲಿ ಆಕ್ಸಲರೇಟೆಡ್, ಇಟ್ ಹಸ್ ಮಲ್ಟಿಪ್ಲೈಡ್ ದಿ ಆಂಟಿ ಇನ್ಕಂಬೆನ್ಸಿ ಆಫ್ ದಿ ಗವರ್ನಮೆಂಟ್. ಒಂದು ಚುನಾಯಿತ ಸರ್ಕಾರ ಒಂದು ಜವಾಬ್ದಾರಿಯಿಂದ ನಡ್ಕೊಬೇಕಾಗಿತ್ತು. ಯಾಕಂತಂದ್ರೆ ಈಗ ಒಂದು ಅರೆಸ್ಟ್ ಅನ್ನೋದು ಅಷ್ಟಕ್ಕೆ ಮಾತ್ರ ನಿಂತಿಲ್ಲ. ಎವ್ರಿ ಮೊಮೆಂಟ್ ಇಟ್ ಇಸ್ ಎಸ್ಕಲೇಟಿಂಗ್. ಯಾಕಂದ್ರೆ ಯಾವ ಮಟ್ಟಕ್ಕೆ ಅವರಿಗೆ ಒಂದು ಅಪಾದನೆಗಳು, ಈ ತರದ ಒಂದು ಕ್ರಿಟಿಸಿಸಮ್ ಬಂದು ಸಾಮಾನ್ಯ ಜನನು ಇವತ್ತು MLA ಹೆಸರು ಮತ್ತೆ ಅವ್ರ ಕ್ಷೇತ್ರ ಮತ್ತೆ ಅವ್ರು ಮಾಡಿರುವಂತ ದುಡ್ಡಿನ ಕಂತೆ ಬಗ್ಗೆ ಇವತ್ತು ಎಲ್ಲಾ ಕಡೆ ಬರ್ತಾ ಇದೆ. ಇವತ್ತು ಇನ್ನೊಂದು ಪ್ರಶ್ನೆ ಉದ್ಭವ ಆಗೋದೇನಂದ್ರೆ ಲಾ ಅಂಡ್ ಆರ್ಡರ್. ಈ ಒಬ್ಬರನ್ನ ಅರೆಸ್ಟ್ ಮಾಡದೇ ಇದ್ರೆ ಲಾ ಅಂಡ್ ಆರ್ಡರ್ ಇಲ್ಲ ಅಂತ ಆರ್ಗ್ಯೂ ಮಾಡ್ತಾರ ಅಂತ ಅನ್ಬಿಟ್ಟು ಹೇಳ್ಬೋದು. ಆದ್ರೆ ಇವತ್ತು ಯಾರು ಇವರು ಏನ್ ಹೇಳಿದ್ರು, ನಾವು ACB ನಾವು ತೆಗಿತೀವಿ, ನಾವು ಲೋಕಾಯುಕ್ತನ ತರ್ತೀವಿ ಅಂತ ಅನ್ಬಿಟ್ಟೆಲ್ಲ ಹೇಳಿ ಇವತ್ತು ಕೋರ್ಟ್ ರೀಇನ್ಸ್ಟೇಟ್ ಮಾಡಿದ್ಮೇಲೆ, ಲೋಕಾಯುಕ್ತ ಬರಬೇಕು ಅಂತ ಹೇಳಿದ್ಮೇಲೆ ನಾವು ಫ್ರೀ ಹ್ಯಾಂಡ್ ಕೊಟ್ಟಿದೀವಿ ಅಂತ ಸರ್ಕಾರ ಹೇಳ್ತು. ಆ ಫ್ರೀ ಹ್ಯಾಂಡ್ ಕೊಟ್ಟಿರೋರಿಗೆ ಅಷ್ಟೇ ಜವಾಬ್ದಾರಿಯಿಂದ ಸರ್ಕಾರ ಇವತ್ತು ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಇವ್ರೇನ್ ಚಾರ್ಲ್ಸ್ ಶೋಬ್ರಾಜ್ ಅಲ್ಲ. ಶಿವಕುಮಾರ್ ಸರ್, ನೀವು ಹೇಳೋದನ್ನ ಭಾಗಶಃ ನಾನು ಒಪ್ತೀನಿ. ಸರ್ಕಾರ ಅರೆಸ್ಟ್ ಮಾಡಬೇಕಾಗಿತ್ತು ಅಂದ್ರೆ ಸರ್ಕಾರದ ಅಧೀನದಲ್ಲಿ ಇಲ್ಲದೆ ಇರುವಂತ ಸಂಸ್ಥೆ ಇದು. ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಸರ್ಕಾರ ಮಾಡಬೇಕಾಗಿತ್ತು ಅಂದ್ರೆ ಸರ್ಕಾರ ಇದನ್ನ ಮಾಡಕ್ಕೆ ಬಿಡ್ತಿರ್ಲಿಲ್ಲ ಅಂತೀನಿ. ಫಸ್ಟ್ ಆಫ್ ಆಲ್ ದೇ ಆರ್ ವರ್ಕಿಂಗ್ ಇಂಡಿಪೆಂಡೆಂಟ್. ಈಗ ನಾನು ಹೇಳೋದೇನು ಗೊತ್ತಾ, ನಾನು ನೀವು ಆಸ್ ಜರ್ನಲಿಸ್ಟ್ ನಾವು ಇದನ್ನ ಹೇಗೆ ಗಮನಿಸಬೇಕು? ಕ್ಯಾನ್ ವಿ ಸ್ಕ್ವೇರ್ಲಿ ಬ್ಲೇಮ್ ದ ಗವರ್ನಮೆಂಟ್, ಶಿವಕುಮಾರ್ ಸರ್? ಡೆಫಿನೆಟ್ಲಿ. ಸಿ, you are also bringing the investigative agency into the picture. ಲೋಕಾಯುಕ್ತ ಅವರು ಅರೆಸ್ಟ್ ಮಾಡಬೇಕಾಗಿತ್ತು ಅಂತ ಆರ್ಗ್ಯುಮೆಂಟ್ ಸೇಕು ನಾವು ಒಪ್ಕೊಳ್ಳೋಣ, ಓಕೆ. ಆದ್ರೆ ಲೋಕಾಯುಕ್ತ ಅರೆಸ್ಟ್ ಮಾಡಬೇಕಾಗಿತ್ತು, ಯಾಕೆ ಅರೆಸ್ಟ್ ಮಾಡಿಲ್ಲ ಏನು ಅನ್ನೋದ್ರ ಬಗ್ಗೆ ಜನ ಇವತ್ತು ಮಾತಾಡ್ತಾ ಇಲ್ಲ. ಇವತ್ತು ಯಾಕೆ ಇವರು ಇನ್ನೂ ಅರೆಸ್ಟ್ ಮಾಡಕ್ ಆಗಿಲ್ಲ ಅಂದ್ರೆ ಸರ್ಕಾರ ಇದ್ರ ಜವಾಬ್ದಾರಿ ತಗೊಳ್ಬೇಕಾಗಿದೆ. ಯಾಕಂದ್ರೆ ಇಟ್ ಇಸ್ ಆಲ್ಸೋ ದಿ ಮೊರಲ್ ಆಫ್ ದಿ ಗವರ್ನಮೆಂಟ್. ಇಟ್ ಕೆನಾಟ್ ವಾಶ್ ಆಫ್ ದಿ ಹ್ಯಾಂಡ್ಸ್. ಲೋಕಾಯುಕ್ತ ಮೇಲೆ ಹೇಳ್ಬಿಟ್ಟು ನಾವು ಅವ್ರಿಗೆ ಇಂಡಿಪೆಂಡೆನ್ಸ್ ಕೊಟ್ಟಿದ್ವಿ, ಅವರೊಂದು ಆಟೋನಮಸ್ ಬಾಡಿ ಅವ್ರು ಅರೆಸ್ಟ್ ಮಾಡ್ಲಿ ಅಂತಲ್ಲ. ಯಾಕಂದ್ರೆ ಇದು ಎಷ್ಟು ಲೇಟ್ ಆಗುತ್ತೆ ಅಷ್ಟು ಮುಜುಗರ ಇವತ್ತು ಪಕ್ಷಕ್ಕೆ ಆಗ್ತಾ ಇದೆ, ಒಂದು ಸರ್ಕಾರಕ್ಕೆ ಆಗ್ತಾ ಇದೆ. ಯಾಕಂದ್ರೆ ದೇ ಆರ್ ನಾಟ್ ಇನ್ ದಿ ಇನ್ನೊಂದು 6 ತಿಂಗಳಿಲ್ಲ, ದೇ ಆರ್ ಇನ್ ದಿ ವರ್ಜ್ ಆಫ್ ದಿ ಎಲೆಕ್ಷನ್ಸ್. ಇಷ್ಟೊಂದು 40% ಕರಪ್ಷನ್ ಅಂತ ಅಲಿಗೇಷನ್ಸ್ ಬಂದ್ಮೇಲೆ, PCM ಕ್ಯಾಂಪೇನ್ ಆದ್ಮೇಲೆ ಸ್ಲೋಲಿ ಬಿಜೆಪಿ ರಿಕವರಿಂಗ್. ಇದರಿಂದ ಎಲ್ಲ ರಿಕವರ್ ಮಾಡಿ ಸಂಕಲ್ಪ ಯಾತ್ರೆ ಮಾಡಿ ಅವ್ರ ಕಾರ್ಯಕ್ರಮಗಳ ಬಗ್ಗೆ ಹೇಳ್ಕೊಂಡು ಈ 2-3 ರಾಜ್ಯಗಳಲ್ಲಿ ಚುನಾವಣೆ ಗೆದ್ದಿರೋದು ಇದನ್ನೆಲ್ಲ ಇವತ್ತು ಎನ್ಕೇಜ್ ಮಾಡ್ಕೊಬೇಕಾಗಿತ್ತು. ಅದ್ರದ್ದು ಶೆಲ್ಫ್ ಲೈಫ್ ಕಡಿಮೆ ಆಗ್ಬಿಡ್ತು. ಅಲ್ಲ ಸರ್, ಕ್ಯಾಶ್ ಮಾಡ್ಕೊಳಕ್ ಹೋಗಿ ಕ್ಯಾಶ್ ಸಿಕ್ಬಿಡ್ತಲ್ಲ, ಅಲ್ಲಿರೋದು ಪರಿಸ್ಥಿತಿ ಬಂದ. ಡಾಕ್ಟರ್ ತೇಜಸ್ವಿನಿ ಮಾತಾಡ್ತೀನಿ ಮೇಡಮ್. ಅನಿಲ್ ಅವರೇ ವೆರಿ ಈಸಿ ಆಯ್ತಾ? ರಾಜಕೀಯ ಅಪೋನೆಂಟ್ ಆಗಿದ್ದೀರಿ ನೀವು ಹೇಳ್ತೀರಿ ಕೂಡ ಸರ್ಕಾರ ಅರೆಸ್ಟ್ ಮಾಡ್ಬೇಕ್ರಿ ಅಂತ. ಅಂದ್ರೆ ಅನಿಲ್ ಅವರೇ, ನಾನು ಕೇಳೋ ಪ್ರಶ್ನೆ ಹಿಂಗೆ,
ಇಲ್ಲಿವರೆಗೂ ಪ್ರಭಾವ ಬೀರ್ಲಿಲ್ಲ. ಅದಕ್ಕೇನೆ ಅವರ ಪಕ್ಷದ ಆಡಳಿತ ಪಕ್ಷದ ಶಾಸಕರ ಮೇಲೇನೆ ಒಂದು ಪ್ರಕರಣ, ಆಡಳಿತ ಪಕ್ಷದ ಶಾಸಕರ ಮಗನ ಮೇಲೇನೆ ಒಂದು ಕಾರ್ಯಾಚರಣೆ ಅನಿಲ್ಲವ್ರೆ. ಯಾವಾಗ ಪ್ರಭಾವ ಬೀರ್ಲಿಲ್ಲ, ಈಗ ಅರೆಸ್ಟ್ ಆಗ್ಲಿಲ್ಲ. ಈಗ ನೀವೇನ್ ಹೇಳ್ತೀರಿ? ಪ್ರಭಾವ ಬೀರ್ತಿದ್ದಾರೆ, ಅದಕ್ಕೆ ಅರೆಸ್ಟ್ ಆಗ್ಲಿಲ್ಲ ಅಂತ ಹೇಳ್ತೀರಾ? ಪ್ಲೀಸ್ ನೋಡಿ ನಿಖಿಲ್, ಒಂದಲ್ಲ ನೀವು ಹಲವಾರು ಪ್ರಕರಣಗಳನ್ನ ನಾವು ನೋಡ್ತಾ ಬಂದರೆ, PSI ಆಗಿರ್ಬೋದು, ಬೋವಿ ಸ್ಕ್ಯಾಮ್ ಆಗಿರ್ಬೋದು, ಆಮೇಲೆ ಈಶ್ವರಪ್ಪನವ್ರ ಮೇಲೆ ನಡೆದಂಥ 40% ಕಮಿಷನ್ ಆಪಾದನೆ ಆಗಿರ್ಬೋದು, ಇವೆಲ್ಲ ನೀವು ನೋಡ್ತಾ ಹೋದರೆ ಪ್ರತಿ ಒಂದ್ರ ಮೇಲೂ ದೆರ್ ವಾಸ್ ಏನೋ ಪ್ರೂಫ್ ಇತ್ತು. ಇವತ್ತು ಮತ್ತೆ ಬೋವಿ ಸ್ಕ್ಯಾಮ್ ಒಳಗೆ MD ಯಾಕೆ ಸಸ್ಪೆಂಡ್ ಮಾಡಿದ್ರಿ ನೀವು? ಹಂಗಂದ್ರೆ ಅದೇ ಥರ PSI ಸ್ಕ್ಯಾಮ್ ಒಳಗೆ ಎಷ್ಟು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರಿ? ವಿತೌಟ್ ಪ್ರೂಫ್ ದೇ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್. ಆಮೇಲೆ ನಾವು ಕೊಟ್ಟಂಥ ರಿಕ್ವೆಸ್ಟ್ಗಳಿಗೆ ಅವ್ರು ಕೊಟ್ಟಂಥ ರಿಪ್ಲೈ ಬೇರೆ, ನಾವು ಕೊಟ್ಟಂಥ ಹೇಳಿಕೆಗಳ ಬಗ್ಗೆ ಅವ್ರ ಹೇಳಿಕೆಗಳು ಬೇರೆ. ಆಮೇಲೆ ಸದನದಲ್ಲಿ ಒಂದು ಹೇಳಿಕೆ ಕೊಡ್ತಾರೆ, ಮಾಧ್ಯಮಗಳ ಮುಂದೆ ಒಂದು ಹೇಳಿಕೆ ಕೊಡ್ತಾರೆ. ಇವತ್ತು ಆಗಿರುವಂಥದ್ದು ಏನು ಅಂದ್ರೆ, ಉದಾಹರಣೆ ಕೊಟ್ರಿ ಅಂತ ಕೇಳ್ತೀನಿ. ಈಶ್ವರಪ್ಪನವ್ರು ಕೊಟ್ರಿ ಅಲ್ಲ, ಈ ವಾಸ್ ಅಕ್ಯೂಸ್ಡ್ ಅಂದ್ರೆ ಯಾವ ರೀತಿ? ಸೂಸೈಡ್ ಆ ಮೆಸೇಜ್ ನಲ್ಲಿ ಆ ವ್ಯಕ್ತಿ ಸಂತೋಷ್ ಪಾಟೀಲ್ ಅವ್ರ ಹೆಸರು ತಗೊಂಡಿದ್ರು. ತನಿಖೆ ನಡೀತು, ಅಬೇಟ್ಮೆಂಟ್ ಅನ್ನೋದು ಇಲ್ವೇ ಇಲ್ಲ ಅಂತ ಗೊತ್ತಾಯ್ತು. ಈಸ್ ಕ್ಲಿಯರ್ ಆಫ್ ದ ಚಾರ್ಜಸ್. ನಾವು ಸಿ ರಿಪೋರ್ಟ್ ಫೈಲ್ ಆಯ್ತು. ನಾನ್ ಕೇಳೋದು DYSP ಗಣಪತಿ ಕೇಸಿಗೆ ಹೋಲಿಕೆ ಮಾಡಿ ಈಗ ಆ ತರದ ಪರಿಸ್ಥಿತಿ, ಆ ಪ್ರಕರಣನ ಈ ಪ್ರಕರಣನ ಹೋಲಿಕೆನೆ ತಪ್ಪು ಅಂತ ಫಸ್ಟ್ ಆಯ್ತು. ಈಗ ನಾನು ಹೇಳ್ತಿರೋದು ಬಿಟ್ ಕಾಯಿನ್ ವಿಚಾರ ಏನಾಯ್ತು, ಅದೇ ತರ ನಿಮ್ದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ವಿಚಾರ ಏನಾಯ್ತು, ಅಶ್ವಥ್ ನಾರಾಯಣ ಅವ್ರ ವಿಚಾರ ಏನಾಗೋಯ್ತು, ಗಂಗಾ ಕಲ್ಯಾಣ ಏನಾಗೋಯ್ತು, PWD ಏನಾಗೋಯ್ತು. ಎಷ್ಟು ನಿಮ್ಗೆ ಎಷ್ಟು ಕೊಡಬಲ್ಲೆ ಹೇಳಿ? ನಾನು ABCD ಪ್ರಕಾರ ಕೊಡಬಲ್ಲೆ ನಾನು. ಇಷ್ಟೊಂದೇ ಎಲಿಗೇಷನ್ಸ್ ಅಲ್ಲಿ ಎಸ್ ಯು ಹ್ಯಾವ್ ರೈಟ್ಲಿ ಸೆಡ್ ಈಶ್ವರಪ್ಪನವರಿಗೆ ಒಂದು ರೀತಿಯಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ ಅಂತಾನೆ ಭಾವಿಸೋಣ. ಈಗ ಆಗಿರೋದೇನು ಗೊತ್ತಾ ನಿಖಿಲ್ ಅವರೇ, ಈಗ ಸಿಕ್ಕಿರುವಂಥ ಮೊತ್ತ ಇದೆಯಲ್ಲ, ಸಿಕ್ಕಿರುವಂಥ ಮೊತ್ತ, ದಾಳಿ ಮಾಡಿರುವಂಥ ರೀತಿ, ಲೋಕಾಯುಕ್ತಕ್ಕೆ ನಾವು ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಈ ವಿಚಾರದಲ್ಲಿ. ಯಾಕೆ ಇಷ್ಟೆಲ್ಲ ಆಗೋದಕ್ಕೆ ಕಾರಣ, ಇಷ್ಟು ದೊಡ್ಡ ಮೊತ್ತದ ಅಮೌಂಟ್ ಸಿಕ್ಕಾಗ ಆಟೋಮೆಟಿಕ್ ಆಗಿ ಜನರಲ್ಲಿ ಒಂದು ಪ್ರಶ್ನೆ ಮೂಡುವಂಥದ್ದು ನಿಜ. ಅರೆ ಕಾಂಗ್ರೆಸ್ ಅವರು ಅಲಿಗೇಷನ್ಸ್ ಮಾಡ್ತಾ ಇದ್ರು. ಯಾಕಂದ್ರೆ ಈಗ ಬೋವಿ ಸ್ಕ್ಯಾಮ್ ಅಲ್ಲಿ MD ಸಸ್ಪೆಂಡ್ ಆದ್ರು, ಅದೇ ತರ PSI ಅಲ್ಲಿ ಸುಮಾರು ಜನ ಅರೆಸ್ಟ್ ಆದ್ರು. ಅದನ್ನ ಫಾಲೋ ಅಪ್ ಮಾಡೋದಕ್ಕೆ ಜನರ ಹತ್ರ ಟೈಮ್ ಇರೋದಿಲ್ಲ. ಮಾಧ್ಯಮಗಳು ಯಾವಾಗ ಈ ರೀತಿದೊಂದು ಪಿಕ್ಚರ್ಸ್ ಕ್ಲಿಪ್ಪಿಂಗ್ಸ್ ತೋರಿಸ್ತೀವಿ, ದಿನ ಬೆಳಗ್ಗೆ ಎದ್ದು ಪೇಪರ್ಗಳಲ್ಲಿ ದುಡ್ಡು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ, ಆವಾಗ ಏನಾಗುತ್ತೆ, ದಟ್ ವಿಲ್ ಹ್ಯಾವ್ ಅ ಲಾರ್ಜರ್ ಇಂಪ್ಯಾಕ್ಟ್. ನಾವು ಕೇಳ್ತಿರುವಂಥದ್ದು ಇದೇನೆ. ಏನು ಈಗ as a political party ನಾವೇನು ಸಾಚರಲ್ಲ. we will ensure that we will put a pressure on the government and we will prove that this is the correct government. At the same time we will go in front of the people saying that ನಾವು ಹಲವಾರು ಲಿಸ್ಟ್ಗಳು ಕೊಟ್ಟಿದ್ವಿ, ಅದರಲ್ಲಿ ಒನ್ ಆಫ್ ದ ಲಿಸ್ಟ್ ವಾಸ್ ಇದು ಯಾವುದು ಸೋಪ್ ಸ್ಕ್ಯಾಂಡಲ್. ಸರ್ ಒಂದು ನಿಮಿಷ ಸರ್, ಅನಿಲ್ ಅವರೇ ಸಿಂಪಲ್ ಆಯ್ತಾ? ಡಾಕ್ಟರ್ ತೇಜಸ್ವಿನಿ ಅವರು ಇದನ್ನು ಒಪ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ನೀವು ಸರ್ಕಾರಕ್ಕೆ ಈ ರೇಡ್ಗೆ ಕ್ರೆಡಿಟ್ ಕೊಡಕ್ಕೆ ರೆಡಿ ಇದ್ರೆ ಅರೆಸ್ಟ್ಗೆ ಬ್ಲೇಮ್ ಮಾಡಬೇಕು. ವಿಳಂಬ ಆಗಿದೆಯಲ್ಲ ಅರೆಸ್ಟ್ ಅಲ್ಲಿ, ಅದ್ರಲ್ಲಿ ಬ್ಲೇಮ್ ಮಾಡ್ಬೋದು. ನೀವು ಅದಕ್ಕೆ ಕ್ರೆಡಿಟ್ ಕೊಡಲ್ಲ, ಇದಕ್ಕೆ ಬ್ಲೇಮ್ ಮಾಡ್ತೀನಿ ಅಂದ್ರೆ ಯು ಹ್ಯಾವ್ ಟು ಚೂಸ್ ಯುವರ್ ಸೈಡ್ ಅಂತ ಅನಿಲ್ಲವ್ರೆ. ಯಾಕೆ ನೀವು ಅವತ್ತೇಳಿ ಒಂದೇಳಿ ಲೋಕಾಯುಕ್ತ ಇಂಡಿಪೆಂಡೆಂಟ್ ಆರ್ ನಾಟ್ ಇಂಡಿಪೆಂಡೆಂಟ್? ಸರ್ಕಾರದ ಸದಸ್ಯರ ಮೇಲೇನೆ ಒಂದು ದಾಳಿ ಮಾಡ್ತಾ ಕಾರ್ಯಾಚರಣೆ ನಡೆಸ್ತಾ ಮಾಡಿದೆ, ಅಲ್ಲಿಗೆ ಇಂಡಿಪೆಂಡೆಂಟು, ಇಲ್ಲಿಗೆ ಮಾತ್ರ ಗೌರ್ಮೆಂಟ್ ಡಿಪೆಂಡೆಂಟು ಅಂದ್ರೆ ಇದು ಡಾಕ್ಟರ್ ತೇಜಸ್ವಿನಿ ಹೇಳಿ. ಡಾಕ್ಟರ್ ತೇಜಸ್ವಿನಿ ರಾಜು ಬೇಕಾದ್ರೆ ಮಾಡಿ, ರಾಜು ಮಾತಾಡ್ಬಿಡ್ಲಿ, ಅಲ್ಲ ವಿಪಕ್ಷದವ್ರು ಎಲ್ಲರೂ ಮಾತಾಡ್ಬಿಡ್ಲಿ, ಒಂದೇ ಸತಿ ಉತ್ತರ ಕೊಟ್ಟಿರುತ್ತೆ. ರಾಜು ಗೌಡ್ರೆ ನೋಡಿ, ಬಹಳ ಸಿಂಪಲ್ ಆಯ್ತಾ? ಅವತ್ತಿನ ದಿನ ಕಾರ್ಯಾಚರಣೆ ನಡೀತು, ಅವತ್ತೆಲ್ಲರೂ ಲೋಕಾಯುಕ್ತಕ್ಕೆ ಶಬಾಷ್ ಅಂದ್ರು. ಇವತ್ತು ಅರೆಸ್ಟ್ ಅಲ್ಲಿ ವಿಳಂಬ ಆಗ್ತಿದೆ, ಸರ್ಕಾರಕ್ಕೆ ಯಾಕೆ ಅಂತ ಕೇಳ್ತಿದ್ದೀರಿ? ನಾನು ಸರ್ಕಾರಕ್ಕೂ ಕೇಳ್ತೀನಿ. ಅಫ್ಕೋರ್ಸ್ ಸರ್ಕಾರ ಅರೆಸ್ಟ್ ಮಾಡೋದ್ರಲ್ಲಿ ಸಹಾಯ ಮಾಡಬೇಕು, ಸರ್ಕಾರದ ಯಂತ್ರದ ಉಪಯೋಗ ಆಗಬೇಕು. ಅಡಿಷನಲ್ ನಂದೆರಡು ಪ್ರಶ್ನೆ ಇದೆ. ನಮ್ಮಲ್ಲಿ ಇನ್ಕಮ್ ಟ್ಯಾಕ್ಸ್ ಮತ್ತೆ ED ಅಂತ ಎರಡಿದೆ. ಬಹುಶಃ 2 ಲಕ್ಷದ ಮೇಲೆ ಯಾರೇ ಒಬ್ಬ ಸೆಂಟ್ರಲ್ ಗೌರ್ಮೆಂಟ್ ಅಂದಿರೋಂಥದ್ದು 2 ಲಕ್ಷದ ಮೇಲೆ ಯಾರೇ ಒಬ್ಬನ ಹತ್ರ ಕ್ಯಾಶ್ ಸಿಕ್ಕಿದ್ರೆ ಅವನನ್ನು ಅರೆಸ್ಟ್ ಮಾಡಿ ತನಿಖೆಗೆ ಒಳಪಡಿಸ್ಬೋದು ಅಂತಿದೆ. ಹೌದು, 2 ಲಕ್ಷ ಅಲ್ಲ, 8 ಕೋಟಿ 7.5 ಕೋಟಿವರೆಗೂ ಹಣ ಸಿಕ್ಕಿದೆ. ED ಇವತ್ತವರೆಗೂ ಒಂದು ಚಾರ್ಜ್ ಮಾಡಿದ್ಯಾ? ಇನ್ಕಮ್ ಟ್ಯಾಕ್ಸಿಂದ ಏನಾದ್ರು ಒಂದು ಚಾರ್ಜ್ ಆಗಿದೆಯಾ? ಇಲ್ಲ. ಸೊ ಇದು ಹೆಂಗೆ ಅಂದ್ರೆ, ನಾನು ಹೊಡೆದಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು. ಸರ್ಕಾರದ ಕಸ್ಟಡಿನಲ್ಲಿ ಇದಾರೆ ರಾಜು ಗೌಡ್ರು, ಈಗಲೇ ಕೇಸ್ ಮುಗ್ದೋಗಿಲ್ಲ. ನಾಳೆ ED ಬಂದ್ರು ನಾಡಿದ್ದು ಬಂದ್ರು ಅಂದ್ರೆ ಬರೋದೇ ಇಲ್ಲ ಅಂತ ನಾವು ಹೇಳಕ್ ಆಗೋದಿಲ್ಲ. ಬರೋದೇ ಇಲ್ಲ ಅಂತಲ್ಲ, ಕೆಲವು ವಿಚಾರಗಳು ತಕ್ಷಣ ಬರ್ಬೇಕಾಗಿತ್ತು, ಬರಲಿಲ್ಲ. ತೀಕ್ಷ್ಣತೆ ವಿಚಾರಗಳು ಅಂತ ಬರ್ತವೆ, ಎಮರ್ಜೆನ್ಸಿ ಅಂತ ಹೇಳ್ತೀವಿ. ಎಮರ್ಜೆನ್ಸಿ ಇದು ಒಬ್ಬ MLA ಮೇಲೆ ಆಗಿರುವಂಥದ್ದು ಇದು. ಆಮೇಲೆ ನೋಡಿ, ಅವರು MLA ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟರು ಅಂತೇಳಿ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಅವ್ರ ರೆಸಿಗ್ನೇಷನ್ ಪತ್ರನೇ ಇದೆ, ಅಧ್ಯಕ್ಷರ ಪತ್ರನೇ ಇದೆ, ಅವ್ರು ಬರ್ದು ಕೊಟ್ಟಿದ್ದಾರೆ. ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂತದ್ದು ಪತ್ರ ಎಲ್ಲ ಕಡೆ. ಯಾಕೆ ಅರೆಸ್ಟ್ ಮಾಡ್ಲಿಲ್ಲ? ಅಲ್ಲ ನಮ್ಮ ಪ್ರಶ್ನೆ ಇದು, ಯಾರು ಕೊಟ್ರು, ಯಾಕೆ ಅರೆಸ್ಟ್ ಮಾಡ್ಲಿಲ್ಲ, ನೀವು ಯಾಕೆ ಬಿಟ್ರಿ?
ನಮ್ಮ ಪ್ರಶ್ನೆಗಳು ಇವು ಅಷ್ಟೇ. ಈಗ ಭ್ರಷ್ಟಾಚಾರ ಯಾರೇ ಮಾಡ್ಲಿ ಅದು ಭ್ರಷ್ಟಾಚಾರನೇ. ಅಲ್ಲ, ನಿಮ್ಮ ವ್ಯಾಲಿಡ್ ಪ್ರಶ್ನೆ ಏನಪ್ಪಾ ಅಂದ್ರೆ ಇಲ್ಲಿವರೆಗೂ ಇಡಿ ಯಾಕೆ ಎಂಟ್ರಿ ಕೊಟ್ಟಿಲ್ಲ, ಇಡಿ ಯಾಕೆ ಎಂಟ್ರಿ ಕೊಟ್ಟಿಲ್ಲ, ಐಟಿ ಯಾಕೆ ಎಂಟ್ರಿ ಕೊಟ್ಟಿಲ್ಲ, ಅವ್ರ ರಾಜೀನಾಮೆ ಪತ್ರ ತಗತೀರಿ ನೀವು ಸರ್ಕಾರದವರು, ಯಾಕೆ ಅವತ್ತು ಅರೆಸ್ಟ್ ಮಾಡಕ್ಕಾಗ್ಲಿಲ್ಲ? ಈಗ ಒಬ್ಬ ರೌಡಿ ಹಿಡಿಬೇಕು ಅಂದಾಗ ಅವ್ರ ಇಡೀ ಕುಟುಂಬನ ಕರ್ಕೊಂಬಂದು ಎಲ್ಲೋ ಕುಣಿಸಿ ಏನೋ ಒಂದು ಇಂಟ್ರಾಗೇಷನ್ ಮಾಡಿ ಕರ್ಕೊಂಬಂದು ಅರೆಸ್ಟ್ ಮಾಡ್ತೀರಿ. ರಾಜೀನಾಮೆನೆ ಕೊಡಕ್ ಬಂದಂತ ವ್ಯಕ್ತಿ ರಾಜೀನಾಮೆ ಕೊಟ್ಟು ನಿಮ್ ಕೈ ಕಳ್ಸಿದಾರೆ, ರಾಜೀನಾಮೆ ಪತ್ರ ತಲುಪಿದೆ ಅಂದ್ರೆ ಅರೆಸ್ಟ್ ಆಗಿಲ್ಲ ಅಂದ್ರೆ ಅದ್ರ ಅರ್ಥ ಏನು? ಅವ್ರು ಬೈ ಹ್ಯಾಂಡ್ ಕೊಟ್ಟಿರ್ಬೇಕಲ್ಲ ರಾಜಗೌಡ್ರೆ, ಅವ್ರು ಹೆಂಗ್ ತಲುಪಿಸಿದಾರೆ ಅವ್ರಿಗೆ ಗೊತ್ತು, ನಮಗಂತೂ ನಮ್ ಕಣ್ಣು ನೋಡಿ ಇಲ್ಲಿ ಎನ್ಕ್ವೈರಿ ಸ್ಟಾರ್ಟ್ ಆಗ್ತಿದ್ದಂಗೆ ಅಲ್ಲಿ ಗೊತ್ತಿರುತ್ತೆ A1 ಯಾರನ್ನ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತು. ಯಾಕೆ ಅರೆಸ್ಟ್ ಮಾಡ್ಲಿಲ್ಲ ನೀವು? ಅದು ನನ್ನ ಪ್ರಶ್ನೆ ಅಷ್ಟೇ. ರೈಟ್ ರೈಟ್ ಡಾಕ್ಟರ್ ತೇಜಸ್ವಿನಿ. ಮೊದಲಿಗೆ ಭ್ರಷ್ಟಾಚಾರವಿಲ್ಲದ ಪಾರ್ಟಿ ಅಂತ ಹೇಳಿದ್ರೆ ಸಾವಿಲ್ಲದ ಮನೆಯ ಸಾಸಿವೆಯನ್ನು ತಂದ ಹಾಗೆ ಬುದ್ಧನ ಹತ್ರ. ಈ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಇದೆ, ಯಾವ ಪ್ರಮಾಣಕ್ಕಿದೆ, ಯಾವತ್ತು ಹೋಗಬೇಕು ಅನ್ನೋದ್ರಲ್ಲಿ ಇಲ್ಲ, ಹೋಗಬೇಕು. ಸಾರ್ವಜನಿಕ ಜೀವನದಲ್ಲಿ ಪರಿಶುದ್ಧತೆ ಬರಬೇಕು. ನಿಖಿಲ್, ನನಗೆ ಯಾವ ಸಪ್ರತಿಷ್ಠೆ ಇಲ್ಲ ಈ ಡಿಬೇಟ್ ಮಾಡೋಕ್ಕೆ. ನಂಬರ್ 2, ಸ್ವತಃ ಜೈಲು ಮತ್ತು ಬೇಲು ಇವತ್ತಿಗೂ ಇಟ್ಕೊಂಡು ಓಡಾಡ್ತಿರ್ತಕ್ಕಂಥವ್ರು ಮತ್ತು KPCCಯ ಅಧ್ಯಕ್ಷರ ಮನೆಯಲ್ಲೇ 9.5 ಕೋಟಿ ದುಡ್ಡು ಸಿಕ್ಕಿದೆ. ನೀವು ಬಂದು ಕರೆ ಕೊಡ್ತೀರಾ? ಹೋಲಿಕೆ ಮಾಡ್ತೀರಾ ಅಂದ್ರೆ ಪೂರ್ತಿ ಮಾಡಬೇಕು. ಅವ್ರು 9 ಕೋಟಿ ಸಿಕ್ಕು, ಅವ್ರು ತಿಹಾರ್ ಜೈಲಿನಲ್ಲಿ ಇದ್ರು, ಪರಪರಗಾರನಲ್ಲಿ ಇರಬೇಕು. ನಾನು ಸಮರ್ಥಿಸ್ಕೊತಾ ಇಲ್ಲ, ನಾನು ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಹೋಲಿಕೆ ಮಾಡಿದ್ರೆ ಇನ್ ಫುಲ್ ಎಫೆಕ್ಟ್ ಮಾಡಬೇಕು. ಇಲ್ಲ ನಾನು ಕಂಪ್ಲೀಟ್. ಹಾಗೇನೆ JDS ನ ಉನ್ನತ ನಾಯಕರುಗಳು ಕೂಡ ಅನೇಕ ಸ್ಕ್ಯಾಮ್ಸ್ ಅಲ್ಲಿ ಏನು ಕೋರ್ಟ್ಗಳಿಂದ ಬೇಲನ್ನು ತಗೊಂಡು ಇದ್ದಂಥ ಪ್ರಕರಣಗಳು ನಮ್ಮ ಪಬ್ಲಿಕ್ ಡೊಮೇನಲ್ಲಿ ಇದೆ. ಸೊ ಆ ನೈತಿಕತೆ ಬಗ್ಗೆ ಯಾರು ಮಾತಾಡೋದು ಬೇಡ. ನಂಬರ್ 2, ಈಗ ಲೋಕಾಯುಕ್ತ ಸಂಸ್ಥೆಗೆ ಮುಕ್ತವಾದ ಅವಕಾಶ ಕೊಡದೇ ಇದ್ದಿದ್ರೆ, ಸರ್ಕಾರ ಹಸ್ತಕ್ಷೇಪ ಮಾಡಿದ್ದಿದ್ರೆ, ಇಂಟೆಲಿಜೆನ್ಸ್ನವರು ಹೇಳಿದ್ದಿದ್ರೆ ನಿಮ್ಗೆ ಅದು ಯಾವುದು ಸಿಗದಾರ್ದಂತೆ ಪ್ರೊಟೆಕ್ಷನ್ ಮಾಡೋಕ್ಕೆ ಅವಕಾಶ ಇತ್ತು. ಮೈ ಗವರ್ಮೆಂಟ್ ಈಸ್ ಪಾರದರ್ಶಕ ಗವರ್ಮೆಂಟ್. ನಮ್ಮ ಚೀಫ್ ಮಿನಿಸ್ಟರು ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ವಿ ವಿಲ್ ನಾಟ್ ಪ್ರೊಟೆಕ್ಟ್, ವಿ ವಿಲ್ ನಾಟ್ ಇಂಟರ್ವೀನ್ ಇನ್ ದೀಸ್ ಸಬ್ಜೆಕ್ಟ್ಸ್. ಅವರಿಗೆ ಮುಕ್ತವಾದ ಅವಕಾಶ ಇದೆ. ಅವ್ರು ಏನು ಈಗ ಪಾಯಿಂಟ್ ನಂಬರ್ 2, ಅವರು ಆರೋಪಿ ಜಾಗದಲ್ಲಿ ಇರ್ತಕ್ಕಂಥವ್ರು ಈಗ ಅದು ಯಾರ ಮನೆಗೆ ಹೋಗಿದ್ದಾರೆ, ಯಾರಿಗೆ ಬಿದ್ದಿದೆ. ಈಗ ರಾಜುನು ಹೇಳ್ತಾ ಇದ್ರು, ಇಷ್ಟು ನಿಧಿ ಆದ್ಮೇಲೆ, ಇಷ್ಟು ದುಡ್ಡು ಆದ್ಮೇಲೆ ಅವಂದೇನಾ ಅಲ್ವಾ? ಪಬ್ಲಿಕ್ ಡೊಮೇನಲ್ಲಿ ಜುಡಿಷಿಯರಿನಲ್ಲಿ ಅವ್ರಿಗೆ ಅವಕಾಶ ಇದೆ, ಪ್ರೊಸೀಜರ್ ಪ್ರಕಾರನೇ ಬರಬೇಕಾಗತ್ತೆ. ಅವರು ಅದನ್ನು ಫೈಟ್ ಮಾಡ್ಕೋತಾರೆ. ಆಸ್ ಫಾರ್ ಆಸ್ ಮೈ ಪಾರ್ಟಿ ಇಸ್ ಕನ್ಸರ್ನ್, ನಮ್ಮ ಎಲ್ಲ ಉನ್ನತ ನಾಯಕರು ಕೂಡ ನಾವು ಅವರು ಆ ಆರೋಪದಿಂದ ಮುಕ್ತರಾಗಿ ಬರುವ ತನಕ ಪಕ್ಷಕ್ಕಾಗಲಿ, ಪಕ್ಷ ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ನಿಂತಿಲ್ಲ, ಒಬ್ಬ ಪ್ರೈಮ್ ಮಿನಿಸ್ಟರ್ ಮೇಲೆ ನಿಂತಿಲ್ಲ, ಒಬ್ಬ ಅಧ್ಯಕ್ಷರ ಮೇಲೆ ನಿಂತಿಲ್ಲ. ನಮ್ಮ ಪಾರ್ಟಿ ಕೋಟ್ಯಾಂತರ ಕಾರ್ಯಕರ್ತರ ಮೇಲೆ, ಅಪಾರವಾದ ಪರಿಶ್ರಮದ ಮೇಲೆ, ಪೇಜ್ ಪ್ರಮುಖ ಮೇಲೆ ತಾವೇನು ಹೇಳ್ತಿದ್ರಲ್ಲ, ಐ ಅಪ್ರಿಷಿಯೇಟ್. ಎಷ್ಟು ಕಷ್ಟಪಟ್ಟಿದ್ದೀವಿ, 100 ಸಭೆಗಳನ್ನು ಮಾಡ್ತಾ ಇದ್ದೀವಿ, 4 ಯಾತ್ರೆ ನಡೀತಾ ಇದೆ, ಜನ ಅಷ್ಟು ತುಂಬು ಹೃದಯದಿಂದ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನನ್ನ ಪಕ್ಷಕ್ಕಾಗಲಿ ಯಾವುದೇ ರೀತಿಯ ಡೆಂಟ್ ಇದರಿಂದ ಆಗೋದಿಲ್ಲ. ಬಿಕಾಸ್ ನಾವು ಪಾರದರ್ಶಕವಾಗಿದ್ದೀವಿ. ಕಾನೂನು ತನ್ನ ಕೈಯನ್ನ ಅವರು ಏನ್ ಬೇಕಾದ್ರೆ ಚಲಾಯಿಸಬಹುದು. ಅವ್ರ ಕಾರ್ಯಕ್ರಮ ಅವ್ರು ಮಾಡ್ತಾರೆ. ಏನಾಗುತ್ತೆ, ಇಲ್ಲಿವರೆಗೂ ನೀವು ಏನ್ ಇವಾಗ ಬ್ರೌನಿ ಪಾಯಿಂಟ್ಸ್ ತಗೋತಿದ್ದೀರಿ. ಏನಂದ್ರಿ ನೀವು, ನಾವು ಸ್ವತಂತ್ರ, ಪಾರದರ್ಶಕ, ನಾವು ಇಂಟೆಲಿಜೆನ್ಸ್ ಅವ್ರ ಹತ್ರ ಈ ಇನ್ಫಾರ್ಮೇಶನ್ ತೆಗೆದು ಬಿಡ್ಬೋದಾಗಿತ್ತು, ಈ ಕಾರ್ಯಾಚರಣೆಗೆ ತಡೆ ಹಾಕ್ಬೋದಾಗಿತ್ತು. ನಮ್ಗೆ ಆ ಉದ್ದೇಶ ಇಲ್ಲ. ಎಲ್ಲಾ ಡಿಪಾರ್ಟ್ಮೆಂಟ್ ಇಲಾಖೆಗಳು ತಮ್ಮ ಕೆಲಸವನ್ನ ತಾವು ಮಾಡಬೇಕು. ಲೋಕಾಯುಕ್ತ ಏನಕ್ಕಿದೆ ಆ ಉದ್ದೇಶವನ್ನ ಇವತ್ತು ಸಾಧಿಸಿ ತೋರಿಸಿದೆ, ಅದಕ್ಕೂ ಸ್ವಾಗತ ಅಂತ ನೀವು ನಿಮ್ಮದೇ ಆದ ಪದಗಳಲ್ಲಿ ಅವಕಾಶ ಇದೆ. ಯಾಕಂದ್ರೆ ಶಾಸಕರ ಒಂದ್ ನಿಮಿಷ ನಿಖಿಲ್, ಇದು ಜುಡಿಷಿಯರಿನಲ್ಲಿ ಶಾಸಕರಲ್ಲ ಸಿಕ್ಕಿರೋದು, ಶಾಸಕರ ಮಗ. ಮತ್ತೆ ಅವ್ರು ಸಿಕ್ಕಿರುವಂತ ಜಾಗ, ಆ ಹಣ ಯಾರ್ದು, ಅಷ್ಟು ದೊಡ್ಡ ಮೊತ್ತದ ಹಣ ಯಾರ್ದು, ಆಫೀಸ್ ಯಾರ್ದು. ಈಗ ಅವರು ನನ್ನ ವಿರುದ್ಧ ಕಾನ್ಸ್ಪಿರಸಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಅದು ಕಾನೂನಿಗೆ ಬಿಟ್ಟದ್ದು, ನಮಗಲ್ಲ, ಕಾನೂನಿಗೆ ಬಿಟ್ಟದ್ದು. ಒಂದ್ ನಿಮಿಷ, ಒಬ್ಬ ಸಣ್ಣ ಕಳ್ಳನು ಓಡೋಗ್ಬಿಟ್ಟಿರ್ತಾನೆ, ಹಿಡಿಯಕ್ಕೆ ಪೊಲೀಸ್ನವ್ರು ಹೋಗ್ಬೇಕಾಗತ್ತೆ. ಇವತ್ತು ನಮ್ಮ ಸರ್ಕಾರ ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದೆ. ನಮ್ಮ ನಾಡಿನ ಜನತೆ, ಯಾವ ಜನತೆ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅವ್ರು ನಮ್ಮನ್ನು ನಂಬ್ತಾರೆ. ನಾನು ಹೇಳೋದು, ದಯವಿಟ್ಟು ನಿಮ್ಮ ಪಾಸಿಟಿವ್ ಸಾಧನೆಗಳ ಮೂಲಕ ಜನರ ಮುಂದೆ ಹೋಗಿ ಬಿಟ್ರೆ, CD ಕೇಸಲ್ಲಿ ಕ್ಯಾಶ್ ತಗೊಂಡೋದ್ ಪುಟ್ಟರಂಗ್ ಶೆಟ್ಟಿದು ವಿಧಾನಸೌಧದಲ್ಲಿ ಕೊಟ್ಟಿದ್ದು ಇನ್ನೂ ಜನರ ಎದುರುಗಡೆ ಇದೆ. ದಯವಿಟ್ಟು ನಿಮ್ಮ ಮನೆಯಲ್ಲಿ ಕತ್ತೆ ಸತ್ತು ಬಿದ್ದಿದೆ, ನೊಣ ಸತ್ತಿದೆ ಅಂತ ಬಿಜೆಪಿ ಮೇಲೆ ಈ ಡೊಮೇನ್ ಅಲ್ಲಿ ನೀವು ನಮ್ಮನ್ನು ಬೀಟ್ ಮಾಡಕ್ಕಾಗಲ್ಲ. We will bounce back. We are not supporting corruption. We are not supporting our
ಅವ್ರ ಮೇಲೆ ಈಗ ಅವ್ರ ರಾಜೀನಾಮೆ, ಅವರು ಅರೆಸ್ಟ್ ಆಗ್ಬೇಕು, ಇಲ್ಲ ಅಂತಂದ್ರೆ ರಾಜೀನಾಮೆ ನಮ್ಮವರು ಸಸ್ಪೆಂಡ್ ಮಾಡ್ತಾರೆ, ನಮ್ಮ ಹಿರಿಯರು ಅದ್ರ ಬಗ್ಗೆ ಸೂಕ್ತ ಕ್ರಮ ಎರಡೇ ಪ್ರಶ್ನೆ ಮೇಡಮ್. ಒಂದು, ಮುಂಚೆ ಪ್ರಭಾವ ಹಾಕ್ಲಿಲ್ಲ ಅಂತಿದ್ದೀರಿ, ಹಂಗಂದ್ರೆ ಇವಾಗ ಆಗ್ತಿದ್ದೀರಾ? ನೀವೇ ಕೇಳಿದ್ರೆ ನಾವು ಮಾಡ್ತಾ ಇಲ್ಲ, ನೀವೇ ಹೇಳಿದ್ರಿ ಅದನ್ನ, ಅದಕ್ಕೆ ನಾನು ಪುನರ ಉಚ್ಚಾರ ಮಾಡ್ಲಿಲ್ಲ. ನಾನು ಕಾಂಗ್ರೆಸ್ ಅವ್ರಿಗೆ ಹೇಳೋದು, ನಾನು ಕಾಂಗ್ರೆಸ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಕಾಂಗ್ರೆಸ್ ವಿರುದ್ಧ, ನಿಮ್ ಜೊತೆ ಮಾತಾಡ್ಬೇಕಾದ್ರೆ ನಿಮ್ ವಿರುದ್ಧ, ಅದೇ ನನ್ನ ಕೆಲಸ ಮೇಡಮ್. ನೀವು ಇಲ್ಲಿ ಇದ್ದು ಹೋದವ್ರು ನಿಮ್ಗೆ ಗೊತ್ತಿದೆ. ನಾನು ಹೇಳೋದು ವೆರಿ ಸಿಂಪಲ್ ಮೇಡಮ್. ಅವ್ರು ಏನಾದ್ರು ಲೋಕಾಯುಕ್ತ ನಿಮ್ಗೆ ಕ್ರೆಡಿಟ್ ಕೊಟ್ರೆ, ಈ ರೇಡ್ದು ಕ್ರೆಡಿಟ್ ನಿಮಗ್ ಕೊಟ್ರೆ, ಇವಾಗ ಪ್ರಶ್ನೆ ಕೂಡ ನಿಮಗ್ ಕೇಳಲಿ, ಅರ್ಥ ಇದೆ. ನಾನು ಕ್ರೆಡಿಟ್ ಕೇಳ್ತಾ ಇರೋದು, ಹಸ್ತಕ್ಷೇಪ ಮಾಡಲಿಲ್ಲ ಅಂದ್ರೆ ಮಾಡಲ್ಲ ಅಂತ ಹೇಳ್ತಾರೆ. ಅದು ಕ್ರೆಡಿಟ್, ತಗೊಳ್ಳೋ ಪ್ರಯತ್ನ ಮಾಡ್ತೀವಿ. ಇಂಟರ್ಫಿಯರ್ ಆಗಲ್ಲ. ಕ್ರೆಡಿಟ್ ತಗೊಳ್ಳೋ ಪ್ರಯತ್ನ ಮಾಡಿದ್ರೆ ಈ ಬ್ಲೇಮ್ ಕೂಡ ತಗೋಬೇಕು. ನಿಖಿಲ್, ಇಟ್ ಇಸ್ ಅವರ್ ಪಾಲಿಸಿ. ಬ್ಲೇಮ್ ಅಂದ್ರೆ ಓಕೆ, ಆಸ್ ಎ ಸರ್ಕಾರವಾಗಿ ಒಂದು ನೈತಿಕ ಹೊಣೆಗಾರಿಕೆ, ನಮ್ ಪೊಲೀಸ್ನವ್ರು ಬೆನ್ನತ್ತಿದ್ದಾರೆ, ಬಿಲ ತೋಡ್ತಾರೆ, ಕರ್ಕೊಂಡ್ ಬರ್ತಾರೆ, ವಿಳಂಬ ಆಗಿದೆ ಅಂತಂದ್ರೆ ನಾನು ಹೇಳ್ತಾ ಇದ್ದೀನಿ. ಅವ್ರು ಈಗ ಒಂದ್ ವೇಳೆ ಅವ್ರು ಮಾಡಿದ್ರೆ ಅವರು ಹುಷಾರೇ ಇರ್ತಾರಲ್ವಾ? ನಾನು ಅದ್ರಲ್ಲಿ ಏನು, ನಾನು ಸರ್ಟಿಫಿಕೇಟ್ ಏನ್ ಬೇಕಾಗಿಲ್ಲ ನನಗೆ. ಎರಡು ದಿನ ತಡ ಆದ್ರೆ ಹೌದಪ್ಪ ತಡ ಆಗಿದೆ ಅಂತ ಹೇಳ್ತೀವಿ. ನೋಡಿ ನಿಖಿಲ್, ಒಂದ್ ಪಾಯಿಂಟ್ ನೋಡಿ, ಅಲ್ಲಿ ಒಂದ್ ಪಾಯಿಂಟ್ ನೋಡಿ, ಶಾಸಕರಲ್ಲ, ಶಾಸಕರ ಮಗ. ಅಲ್ಲಿಗೆ ಬರ್ತಾ ಇದ್ದೆ ನಾನು. ಈಗ ನಿಖಿಲ್, ಈಗ ಒಂದು ವಿಚಾರ ಏನಂದ್ರೆ, A1 ಆರೋಪಿ ಯಾರಿಲ್ಲಿ? ಹೂ ಇಸ್ ದ A1? ಮಾಡಾಳ್ ವಿರೂಪಾಕ್ಷ ಅಲ್ವಾ? ಹೂ ಇಸ್ ಈಸ್ ಅ ಕರೆಂಟ್ MLA ರೆಪ್ರೆಸೆಂಟಿಂಗ್ ವಿಚ್ ಪಾರ್ಟಿ? ಭಾರತೀಯ ಜನತಾ ಪಾರ್ಟಿ ಅಲ್ವಾ? ಓಕೆ, ಕರೆಕ್ಟ್ ಅಲ್ವಾ ಸರ್? ಈಗ ನೀವು ಒಂದು ಪ್ರಶ್ನೆ ಕೇಳಿದ್ರಿ ನನಗೆ, ಏನಂತ ಕೇಳಿದ್ರಿ ಅನಿಲ್ ಅವರೇ, ಲೋಕಾಯುಕ್ತ ಒಂದು ಇಂಡಿಪೆಂಡೆಂಟ್ ಬಾಡಿ, ಇಂಡಿಪೆಂಡೆಂಟ್ ಬಾಡಿಗೆ ಕ್ರೆಡಿಟು ಸಿಗುತ್ತೆ, ನೆಗೆಟಿವ್ಸ್ ಸಿಗುತ್ತೆ. ನೆಗೆಟಿವ್ಸು ಯಾಕೆ? ಬಿಕಾಸ್ ಹಿ ಕುಡ್ ನಾಟ್ ಅರೆಸ್ಟ್. ಕರೆಕ್ಟ್ ಅಲ್ವಾ ಸರ್? ಈಗ ನಾವು ಒಂದು ಕೆಲಸ ಮಾಡ್ತೀವಿ, ಹಂಗಂದ್ರೆ ನಾವೇನು ಪ್ರತಿಭಟನೆ ಮಾಡಬೇಕು ಅಂದ್ಕೊಂಡಿದ್ದೀವೋ, ನಾವೇನು ಒಂದು ಈ ಸರ್ಕಾರನಲ್ಲ, ಈ ಸಿಸ್ಟಮ್ ವಿರುದ್ಧ, ಈ ಇಂಟೆಲಿಜೆನ್ಸ್ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತಿದ್ದೀವೋ, ಒಂದು ಮಾಡಾಳ್ ವಿರೂಪಾಕ್ಷನಪ್ಪನವರ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಶಾಸಕ ಅಂದ್ಬಿಟ್ಟು ಅವ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ. ಅದೇ ಥರ ಸಿಸ್ಟಮ್ ಅಲ್ಲಿ ಕಂಪ್ಲೀಟ್ ಆಗಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅಂತಾನೆ ಪ್ರತಿಭಟನೆ ಮಾಡ್ತೀವಿ. ಇಫ್ ಯು ಆರ್ ಟೆಲಿಂಗ್ ದಟ್ ದಿಸ್ ಈಸ್ ದ ವೇ ಯು ಲುಕ್ ಇನ್ ಟು ಇಟ್, ವಾಟ್ ಈಸ್ ದಿಸ್? ಅಲ್ಲ ರೀ, ಇವತ್ತು ಸರ್ಕಾರದ, ಇವತ್ತು ಅವ್ರು ನನ್ನ ಸ್ನೇಹಿತರು JDS ಸ್ನೇಹಿತರು ಕೇಳ್ದಂಗೆ 2 ಲಕ್ಷದ ಮೇಲೆ ಒಬ್ಬ ಅಧಿಕಾರಿ, ಒಬ್ಬನ ಹತ್ರ 2 ಲಕ್ಷ ರೂಪಾಯಿ ಮೇಲೆ ದುಡ್ಡು ಸಿಗುತ್ತೆ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಇಡಿ ಹೋಯ್ತು. ಈಗ ನಂದೊಂದು ಸಿಂಪಲ್ ಪ್ರಶ್ನೆ ಇದೆ ನೋಡಿ, ಎಂತೆಂಥ ನಾಯಕರುಗಳು ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೋಗ್ಬಿಟ್ಟು ಕ್ಲೀನ್ ಆಗಿ ವಾಷಿಂಗ್ ಮಿಷಿನ್ ಆಗ್ಬಿಡ್ತಾರೆ. ಈಗ KGP ಕಟ್ಟಿದ್ದಂಥ ಯಡಿಯೂರಪ್ಪನವರು ಯಾವ ಇದನ್ನ ಕಡ್ದ್ಬಿಟ್ಟು ಇದಕ್ಕೆ ಹೋಗಿದ್ರು, ಅವ್ರು ಜೈಲಿಗೆ ಹೋಗಿದ್ರ? ಇವರು ನಮ್ಮ ಅಧ್ಯಕ್ಷರು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಬಟ್ ಅದು ಕೂಡ ಕೋರ್ಟ್ ಅಲ್ಲಿ ಕ್ಲಿಯರ್ ಆಗಿ ಚಾಲೆಂಜ್ ಆಗಿ ಏನೇನೋ ಆಗಿದೆ. ನಿಮಿಷ, ಈಗ ಇನ್ನೊಂದು ಕಾಂಗ್ರೆಸ್ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವ್ರ ಹತ್ರ ದುಡ್ಡು ಸಿಕ್ಕಿದೆ ಅಂತ ಏನ್ ಹೇಳ್ತಾ ಇದ್ದಾರೋ, ಅದ್ಯಾವುದು ಸರ್ಕಾರದ ಲೂಟಿ ಮಾಡಿರುವಂತ ದುಡ್ಡಲ್ಲ. ಅವ್ರದ್ದು ಬೇಕಾದಷ್ಟು ಬಿಸ್ನೆಸ್ಗಳಿದಾವೆ, ಬಿಸ್ನೆಸ್ಗಳಲ್ಲಿ ಎಕ್ಸ್ಟ್ರಾ ಅಮೌಂಟ್ ಸಿಕ್ಕಿದೆ ಅಂದ್ಬಿಟ್ಟು ಅವ್ರ ಮೇಲೆ ಅಲಿಗೇಷನ್ ಆಗಿದೆ. ಜೊತೆಗೆ ಈ ಸ್ಟಿಲ್ ಫೈಟಿಂಗ್ ಆನ್ ದ ಕೇಸ್. ಒಂದು. ಎರಡನೇದು, ಆಮೇಲೆ ಯಾವುದೇ ಸರ್ಕಾರದಿಂದ ಲೂಟಿ ಮಾಡಿರುವಂತ ದುಡ್ಡಲ್ಲ, ಮಾಧ್ಯಮಗಳ ಮುಂದೆ ಹಂಚಿಕೊಂಡಿದ್ದಾರೆ. ಜೊತೆಗೆ ಇಟ್ ಈಸ್ ದೇರ್ ಇನ್ ದ ಕೇಸ್ ಆಲ್ಸೋ ವೆರಿ ಕ್ಲಿಯರ್ಲಿ. ಎಲ್ಲಿಂದ ಈಗ ವಾಟ್ ಈಸ್ ದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಜಾಬ್? ಫ್ರಮ್ ಟು ಐಡೆಂಟಿಫೈ ದ ಸೋರ್ಸ್ ಆಫ್ ಇನ್ಕಮ್, ರೈಟ್? ಇಲ್ಲಿ ಇವ್ರಿಗೆ ನೇರ ಸಿಗಾಕೊಂಡು 9-10 ಕೋಟಿ ರೂಪಾಯಿ ನೇರ ಸಿಗಾಕೊಂಡು ಇವತ್ತು ಮಾಡಾಳ್ ವಿರೂಪಾಕ್ಷ, ಬಿಕಾಸ್ ಮೇಡಮ್ ಅವ್ರು ನಮ್ಗೆ ಆತ್ಮೀಯರು, ಬಟ್ ಐ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಶಿ ವಿಲ್ ಗೋ ಟು ದಟ್ ಎಕ್ಸ್ಟೆಂಟ್ ಟು ಸೇವ್ ಗಾರ್ಡ್ ಶಾಸಕ. ಆಮೇಲೆ ಇಲ್ಲಿ ಇನ್ನೊಂದು ವಿಚಾರ ಏನಾಗಿದೆ ಅಂತಂದ್ರೆ, ಈ ಹೇಮಂತ್ ಬಿಸ್ವಾ ಶರ್ಮಾ ಯಾರಾಗಿದ್ರು ಇವರು? he was a ಕಾಂಗ್ರೆಸ್ ಕ್ಯಾಂಡಿಡೇಟ್. ಅವ್ರ ಮೇಲೆ ಅಲಿಗೇಷನ್ಸ್ ಇತ್ತು ಮೇಲೆ ಅಲ್ಲಿಗೆ ಬಿಜೆಪಿಗೆ ಹೋದ್ಮೇಲೆ he has become clear. ಆಮೇಲೆ ಮುಕುಲ್ ರಾಯ್ ಏನಾಗಿದ್ರು ಫ್ರಮ್ ದ TMC? ವಾಟ್ ಡಿಡ್ ಹಿ ಡು? ಸರ್, ಅವರು ವಾಪಸ್ TMC ಗೆ ಹೋದ್ರು. ಅಲ್ಲ, ಅವರು ವಾಪಸ್ ಅದು ಹೆಂಗ್ ಗೊತ್ತಾ? ಅದನ್ನೇ ನಾನು ಹೇಳ್ತಿರೋದು. ಹಿಮಂತ ಬಿಸ್ವಾ ಶರ್ಮಾ ಕಥೆ ಗೊತ್ತಲ್ವಾ ನಿಮಗೆ? ಅಜಿತ್ ಪವಾರ್ ಮೇಲೆ ಅವ್ರನ್ನ ಮುಂದೆ ಕೂರಿಸ್ಕೊಂಡು ರಾಹುಲ್ ಸೀರಿಯಸ್ ಅಲಿಗೇಷನ್ಸ್ ಇತ್ತು. ಇಲ್ಲಿ ಬಂದು ಕೇಸಸ್ ಕ್ಲಿಯರ್ ಮಾಡ್ಕೊಂಡ್ರು, ಹೊರಟೋಗ್ಬಿಟ್ರು. ವಾಟ್ ಐ ಆಮ್ ಸೇಯಿಂಗ್ ಇಸ್ ದೇರ್, as my friend from the JDS said, it is very clear, it has become a washing machine. ಈಗ ನಾಳೆ ಅಕಸ್ಮಾತ್ DK ಶಿವಕುಮಾರ್ JDS ಗೆ ಹೋಗ್ಬಿಟ್ಟಿದ್ರೆ, ಇದು ಭಾರತೀಯ ಜನತಾ ಪಾರ್ಟಿಗೆ ಹೋಗಿದ್ರೆ ಕ್ಲಿಯರ್ ಆಗಿ ಮತ್ತೆ ವಾಪಸ್ ಬಂದಿರೋರು. ಈ ಒಂದು ಸಿಸ್ಟಮ್ ಅನ್ನ ರನ್ ಮಾಡ್ತಿರೋದು ಭಾರತೀಯ ಜನತಾ ಪಾರ್ಟಿ. ಒಂದ್ ನಿಮಿಷ ಇಲ್ಲಿ ವಕೀಲರಾದ ಸುನೀಲ್ ಅವರು ಕೂಡ ನಮ್ ಜೊತೆ ಜಾಯ್ನ್ ಆಗಿದ್ದಾರೆ. ಸುನೀಲ್ ಅವರೇ ನಮಸ್ಕಾರ. ಡಾಕ್ಟರ್ ತೇಜಸ್ವಿನಿ ಮಾತಾಡಿ, ನೀವು ಅವ್ರು ಜಸ್ಟ್ ಸ್ವಾಗತ ಮಾಡಿದೆ ಅಷ್ಟೇ. ಓಕೆ, ಇಲ್ಲ, ನನಗೆ ಅನಿಲ್ ಫಸ್ಟ್ ಫೇಸ್ ಅಲ್ಲಿ ಹೇಳಿದಾಗ ಒಂದ್ ಸ್ವಲ್ಪ ಪಾಯಿಂಟ್ಸ್ ಮರ್ತೋಯ್ತು ಹೇಳಕ್ಕೆ. ಅನಿಲ್ ಹೇಳ್ತಾ ಇದ್ರು, ನಾನು DK ಶಿವಕುಮಾರ್ ಹೇಗ್ ಗಳಿಸಿದ್ದಾರೆ, ಹೇಗ್ ಬಿಟ್ಟಿದ್ದಾರೆ ನಾನು ಕೇಳಲ್ಲ. ಯಾಕಂದ್ರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕಾಲಕ್ಕೆ ಅದನ್ನ ಕೇಳ್ತಾ ಇರ್ತಾರೆ. ಒಬ್ಬ ಬಡ ರೈತನ ಮಗ ಹಿಂಗಾಗೋದು ಹೇಳಿ
ನಮ್ಮ ಕ್ಷೇತ್ರ ಎಲ್ಲ ನಮ್ಮ ರಾಜ್ಯನೆಲ್ಲ ಅದೇ ಮಾದರಿಯಲ್ಲಿ ಚೆನ್ನಾಗಿ ಮಾಡಬೇಕು ಅಂತ ನಾನು ಅದನ್ನು ಕೇಳಲಿಲ್ಲ. ಆಮೇಲೆ ಈ ದುಡ್ಡು ಸಿಕ್ಕಿರೋದು ಕೂಡ ಅದು ಬಿಸ್ನೆಸ್ ಮಾಡಿರೋ ದುಡ್ಡ, ಲೀಗಲ್ ದುಡ್ಡ, ಇಲ್ಲೀಗಲ್ ದುಡ್ಡ, ಇನ್ಯಾರಾದ್ರೂ ಇಟ್ಟಿರೋ ದುಡ್ಡ, ಫಿಕ್ಸ್ ಮಾಡಿರೋ ದುಡ್ಡ, ನನ್ನ ಡೊಮೇನ್ ಅಲ್ಲ. ಅದಕ್ಕೆ ಲೋಕಾಯುಕ್ತ ಇದೆ, ಕೋರ್ಟ್ ಇದೆ, ಇಡಿ ಬರುತ್ತೆ, ಸಿಡಿ ಬರುತ್ತೆ. ಇಲ್ಲ, ನಾನು ಮಾಡಲ್ಲ. ಐ ಆಮ್ ನಾಟ್ ಹೂಸ್ ಮನಿ ಇಟ್ ಈಸ್ ಅಂತ ಹೇಳಬೇಕಾಗಿರೋದು ತನಿಖೆಯಲ್ಲಿ. ಅದನ್ನ ಹೇಳಿ. ಅಲ್ಲ, ತನಿಖೆ ಮುಂದುವರಿಯೋದು A1 ಸಿಕ್ಕಾಗ ಅಲ್ಲಿಗೆ ಪ್ರಶ್ನೆ ಬಂದಿಲ್ಲದು. ಲಾಯರ್ನ ಅದಕ್ಕೆ ಕರೆದೆ ನಾನು. ಈ ಪ್ರಕರಣದ ಪ್ರಗತಿಗೆ A1 ನಮ್ ನಿಖಿಲ್ ಅವ್ರು ನಮ್ಮನ್ನ ಇನ್ನೊಂದು ರೌಂಡ್ ಕರೆಯೋಷ್ಟ್ರಲ್ಲಿ ಪ್ರಶ್ನೆ ಉಳಿದಿರಲ್ಲ ನಾನು ಅನ್ಕೊಳ್ಳೋದು. ಈ ರಾಜ್ಯದಲ್ಲಿ ಪ್ರಖರವಾದ ಆಡಳಿತವೂ ಇದೆ, ಖಂಡಿತ ನಮ್ಮ ಪೊಲೀಸರಿಗೆ ಆ ದಕ್ಷತೆ ಇದೆ. ಅವರೆಲ್ಲೂ ಓಡೋಗಲ್ಲ, ದೇಶ ಬಿಟ್ಟು ಓಡೋಗಲ್ಲ. ಖಂಡಿತ ಅವರನ್ನ ಬಂಧಿಸ್ತಾರೆ. ಅದಿಲ್ಲ. ನಿಖಿಲ್, ವಾಷಿಂಗ್ ಮಿಷಿನ್ ಪಾಯಿಂಟ್. ಎಸ್.ಎಂ. ಕೃಷ್ಣ ಅವರು ಕಾಂಗ್ರೆಸ್ ಬಿಟ್ರು ಜೀವನದ ಸಂಧ್ಯಾ ಕಾಲದಲ್ಲಿ. ಅಂದ್ರೆ ಅವ್ರೇನು ಭ್ರಷ್ಟಾಚಾರ ಮಾಡಿ ವಾಷಿಂಗ್ ಮಿಷಿನ್, ಬಿಜೆಪಿ ವಾಷಿಂಗ್ ಮಿಷಿನ್ಗೆ ವಾಶ್ ಆಗಕ್ ಬರ್ಲಿಲ್ಲ. ಮತ್ತೆ ಗುಲಾಂ ನಬಿ ಆಜಾದ್ ಅವರು ಬಿಟ್ರು. ಒಂದ್ ನಿಮಿಷ ಹಿಮಂತ್ ವಿಶ್ವಾಸ ಅಲ್ಲಿ CAA ಬಂತು, ಇವತ್ತು ನಾಗರಿಕ ಒಂದು ಸಂಹಿತೆ ಬಂತು, ಅಸ್ಸಾಂ ಅಲ್ಲಿ ಮತಾಂತರದ ವಿಷಯ ಇದೆ, ಅನೇಕ ದೇಶ ರಾಷ್ಟ್ರೀಯತೆ ತುಂಬಾ ದೊಡ್ಡ ವಿಚಾರಗಳೆಲ್ಲ ಕೂಡ. ಸಹೋದರ ಇವರು ಅಲ್ಲ, ಹಾಗಲ್ಲ ನನ್ನ ಸಹೋದರ. ಯಾಕಂದ್ರೆ ಇವತ್ತು ಅವರ ನಾಯಕರನ್ನ ಎಷ್ಟು ಬೇಕಾದ್ರೂ ಡಿಫೆಂಡ್ ಮಾಡಿ, ಪ್ರಶ್ನೆ ಅದಲ್ಲ. ಇವರು ಬಹಳ ಏನು ಪರಿಶುದ್ಧರು, ಭ್ರಷ್ಟಾಚಾರ ಮುಕ್ತರು, ಚಿಲುಮೆ ಬಗ್ಗೆ ಮಾತಾಡ್ತಾರೆ. ಇವ್ರ ಸರ್ಕಾರನೇ ಚಿಲುಮೆ ಸಂಸ್ಥೆ ಕೊಟ್ಟಿದೆ. ಇವ್ರು ಆಮೇಲೆ 40% ಈಶ್ವರಪ್ಪನವ್ರದ್ದು. ನೀವು ಕಾನೂನನ್ನ ನಿಮಗ್ ಬೇಕಾದಂಗೆ ಎತ್ಕೊಳಕ್ಕಾಗಲ್ಲ. ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ಕಾನೂನಿನ ಪ್ರಕ್ರಿಯೆ. ಶ್ರೀಮತಿ ಇಂದಿರಾ ಗಾಂಧಿ ಅವ್ರನ್ನ ಎದುರುಗಡೆ ಕೊಂದ್ರು. ಅವರಿಗೆ ಕಾನೂನು ಪ್ರಕ್ರಿಯೆ ಆಗೋ ತನಕ ಅವರಿಗೆ ಶಿಕ್ಷೆ ಕೊಡಕ್ಕಾಗ್ಲಿಲ್ಲ. ಈ ದೇಶದಲ್ಲಿ ನಿಮ್ಮ ಕಣ್ಣೆದುರುಗಡೆ ನಡೆದ್ರು ಕೂಡ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡೋ ತನಕ ನಾವು ಕಾನೂನಿನ ರಾಜಕಾರಣಿಗಳು ಸರ್ಕಾರ. ಸುನಿಲ್ ಕುಮಾರ್ ಅವರೇ ನಮಸ್ತೆ ಸರ್. ನೋಡಿ, ಅಕ್ಯೂಸ್ಡ್ ನಂಬರ್ 1 ಈ ಒಂದು ಅವರು ಆ ಸೀನ್ ಆಫ್ ಕ್ರೈಮ್ ಅಂತ ನಾವ್ ಏನ್ ಕರಿತೀವಿ, ಆ ಒಂದು ಸ್ಥಳದಲ್ಲಿ ಅವ್ರು ಸಿಗ್ಲಿಲ್ಲ. ಆದ್ರೆ ಅವ್ರಿಗೆ ಸಂಬಂಧಪಟ್ಟಂತ ವಿಷಯಗಳು, ವ್ಯಕ್ತಿಗಳು ಈ ಪ್ರಕರಣದಲ್ಲಿ ಇನ್ವಾಲ್ವ್ಡ್ ಇದ್ದಾರೆ ಅಂತ ಕಾಣ್ತಿದೆ. KSDL ಅವ್ರ ಮಗ ಪ್ರಶಾಂತ್ ಆಡ್ದಂತ ಮಾತು, ದೂರುದಾರ ಮೆನ್ಷನ್ ಮಾಡಿರುವಂತ ಅಂಶಗಳು. ಈಗ ಒಂದು ನೋಟಿಸೇ ಕೊಡ್ಬೇಕಾ? ಕೆಲವ್ರು ಕೇಳ್ತಾರೆ, ನೋಟಿಸ್ ಕೊಟ್ರೆ ಅವ್ರು ಹಾಜರಾಗ್ತಾರೆ ಅಂತ. ಜಸ್ಟ್ 2 ದಿನದಿಂದ ಬಿಜೆಪಿ ನಾಯಕರು ನನ್ನ ಹತ್ರ ಮಾತಾಡ್ಬೇಕಾರೆ ಹೇಳಿದ್ರು. ಅಲ್ಲ, A1 ಇರೋ ವ್ಯಕ್ತಿಗೆ ನೋಟಿಸ್ ಬೇಕಾ? ಈಗ ಹೆಂಗಿದ್ರು ಅವ್ರು ಮುಂದೆ ಬರ್ದೇ ಇರುವಂತದ್ದು, ಸಾರ್ವಜನಿಕವಾಗಿ ಕಾಣಿಸ್ಕೊಳ್ದೇ ಇರುವಂತದ್ದು ಅವ್ರ ಉದ್ದೇಶ ಸಾಬೀತುಪಡಿಸ್ಲಿಲ್ವಾ? ಲಂಚ ಕೊಟ್ಟಿದ್ರೆ ಕೊಟ್ಟಿರೋದು ತಪ್ಪು ಕಾನೂನು ಅಡಿಯಲ್ಲಿ, ಅದು ಬರ್ಬೇಕೀಗ. ಅದಕ್ಕೂ ಇಬ್ಬರನ್ನ ಅರೆಸ್ಟ್ ಮಾಡಿದಾರೆ ಮೇಡಮ್, ಗಂಗಾಧರ್ ಮತ್ತೆ ನಿಕೋಲಸನ್ ಅವ್ರನ್ನ. ಅವ್ರ ದೂರುದಾರರನ್ನ ಹೊರತುಪಡಿಸ್ತಾನೆ ಹೇಳ್ತಿರೋದು. ಆ ಶ್ರೇಯಸ್ ಕಶ್ಯಪನ ದೂರುದಾರರನ್ನ ಹೊರತುಪಡಿಸಿ. ಸುನಿಲ್ ಕುಮಾರ್ ಅವ್ರು ಹೇಳ್ತಾರೆ, ಪ್ಲೀಸ್. ನಿಖಿಲ್ ನೋಡಿ, ಒನ್ಸ್ ಅವ್ರ ಅಕ್ಯೂಸ್ ನಂಬರ್ 1 ಅಂತ ಅವ್ರ ಹೆಸರು ಬಂದಿದೆ FIR ಅಲ್ಲಿ, ಪೊಲೀಸ್ನವರು ಸುಮ್ನೆ ಅವ್ರ ಮೇಲೆ ಆಪಾದನೆ, ಪ್ರೈಮಾ ಫೇಸಿ ಅಲಿಗೇಷನ್ಸ್ ಇಲ್ಲ ಅಂದ್ರೆ ಅವ್ರನ್ನ ಅಕ್ಯೂಸ್ ನಂಬರ್ 1 ಅಂತ ಮಾಡೋದೇ ಇಲ್ಲ. ಫಸ್ಟ್ ಪಾಯಿಂಟ್. ಸೊ ಕಂಪ್ಲೇಂಟ್ ಗವರ್ಮೆಂಟ್ ಅಲ್ಲಿ ಮತ್ತು ಆ ಸಿಕ್ಕಿರೋ ಮೆಟೀರಿಯಲ್, ಆಗಿರುವಂತ ಮಾತುಕತೆ ಎಲ್ಲವೂ ಕೂಡ ಅವ್ರಿಗೆ ಎಲ್ಲೋ ಒಂದ್ ಕಡೆ ಲಿಂಕ್ ಮಾಡ್ತಾನೆ ಇದೆ, ಕಂಟಿನ್ಯೂಸ್ ಆಗಿ ಲಿಂಕ್ ಮಾಡ್ತಾ ಇದೆ. ಹಾಗಾಗಿ ಒನ್ಸ್ ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನಲ್ಲಿ ಅವ್ರ ಮೇಲೆ ಗುರುತರವಾದಂತ ಆಪಾದನೆ ಇದ್ದಾಗ, ಅವ್ರ ಅಕ್ಯೂಸ್ ನಂಬರ್ 1 ಅಂತ ಅವ್ರು ಮಾಡಿದಾಗ ನೀವು ಅವ್ರಿಗೆ ನೋಟಿಸ್ ಕೊಡ್ಬೇಕು ಅಂತ ಏನಿಲ್ಲ. ಯು ಕ್ಯಾನ್ ಅರೆಸ್ಟ್ ಹಿಮ್ ಡೈರೆಕ್ಟ್ಲಿ. ಬಟ್ ಕಾನೂನಿನ ಸಹಜ ಪ್ರಕ್ರಿಯೆಗಳಲ್ಲಿ ಏನಾಗ್ತಿದೆ, ಪೊಲೀಸ್ ಅವ್ರ ಮೇಲೆ ಏನೋ ತಡ ಇದೆಯೋ, ಅಥವಾ ಪೊಲೀಸ್ನವರೇ ಏನಾದ್ರು ಕಾದು ನೋಡುವ ತಂತ್ರ ಅನುಸರಿಸಿದ್ದರೋ, ಅಥವಾ ಪೊಲೀಸರು ನಿಜವಾಗ್ಲೂ ಅವ್ರು ಸಿಗ್ತಾ ಇಲ್ವೋ, ಅದೆಲ್ಲವನ್ನು ಕೂಡ ತನಿಖಾಧಿಕಾರಿಗಳು ನ್ಯಾಯಾಲಯಕ್ಕೆ ತಿಳಿಸಬೇಕಾಗ್ತದೆ. 40 ಲಕ್ಷ ಹಗರಣ ಇದೆ. KSDL ಅಲ್ಲಿ ಅವರು ಅಧ್ಯಕ್ಷರಿದ್ದಾರೆ. ಟೆಂಡರ್ ಪ್ರಕ್ರಿಯೆಯಲ್ಲಿ ಇವ್ರು ಭಾಗವಹಿಸ್ಲಿಕ್ಕೆ ಹೋಗಿದ್ದಾರೆ. ಮತ್ತು ಮಗನ ಹತ್ರ ಹಣ ಸಿಕ್ಕಿದೆ, ಮತ್ತು ಮನೆ ರೇಡ್ ಮಾಡಿದಾಗ ಮತ್ತೆ 6 ಕೋಟಿ ಸಿಕ್ಕಿದೆ. ಸೊ ಪ್ರೈಮಾ ಫೇಸ್ ಇಷ್ಟೊಂದು ಅನುಮಾನಗಳಿದ್ದಾಗ ಸಹಜವಾಗಿ ಇವ್ರನ್ನ ಕಸ್ಟಡಿಗೆ ತಗೊಳ್ಳೇಬೇಕಾಗ್ತದೆ, ಇಂಟ್ರೋಗೇಷನ್ ಮಾಡಬೇಕು. ಅಲ್ಲ, ಕಸ್ಟಡಿಗೆ ತಗೋಬೇಕು, ಸರಿ ಸರ್. ಈ ಕಸ್ಟಡಿಗೆ ಅವ್ರು ಬರೋದಕ್ಕೆ ಇಚ್ಛಿಸ್ತಾ ಇಲ್ಲ, ಸಹಕಾರ ಕೊಡ್ತಿಲ್ಲ ಅನ್ನೋ ಸಂದರ್ಭದಲ್ಲಿ ಈ ಜವಾಬ್ದಾರಿ, ದಾಯತ್ವ ಅನ್ನೋದನ್ನ ನಾವು ಯಾರ ಹೆಗಲಿಗೆ ಅಂಟಿಸೋಣ? ಇದನ್ನ ನೋಡಿ, ಇದು ಲೋಕಾಯುಕ್ತ ಪೊಲೀಸರ ಪ್ರಥಮ ಕರ್ತವ್ಯ ಆಗ್ತದೆ. ನೋಡಿ, ಬೇರೆ ಯಾರಾದ್ರೂ ಗೌರ್ಮೆಂಟ್ ಆಫೀಸರ್ ಸಿಕ್ಕಿದಾಗ ಇಮಿಡಿಯೇಟ್ ಆಗಿ ನೀವು ಕಸ್ಟಡಿಗೆ ತಗೋತೀರಿ, ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಅವ್ರನ್ನ ಜುಡಿಷಿಯಲ್ ಕಸ್ಟಡಿ ಕಳಿಸ್ತೀರಿ, ಪೊಲೀಸ್ ಕಸ್ಟಡಿಗೆ ತಗೊಂಡಾಗ ಒಬ್ಬ VIP ಸಿಕ್ಕಿದಾಗ ನೀವು ಯಾವ ಈ ತರ ಟ್ರೀಟ್ಮೆಂಟ್ ಮಾಡ್ತಿದ್ರಿ ಅನ್ನೋದನ್ನ ನ್ಯಾಯಾಧೀಶರು ಖಂಡಿತವಾಗ್ಲೂ ಕೋರ್ಟ್ ನಲ್ಲಿ ಕೇಳ್ತಾರೆ. ಮತ್ತು ಲೋಕಾಯುಕ್ತ ನ್ಯಾಯಮೂರ್ತಿಗಳಿದ್ದಾರೆ, ಅವರು ಇವರ ಪೊಲೀಸ್ ಅವ್ರನ್ನ ನಿಜವಾಗ್ಲೂ ಹ್ಯಾವ್ ಟು ಟೇಕ್ ದೆಮ್ ಟಾಸ್ಕ್. ಅಬ್ಸಲ್ಯೂಟ್ಲಿ. ಅಲ್ಲ, ಈಗ ಒಂದು ಬ್ರೇಕ್ ಹೋಗಿ ಬರ್ತೀನಿ. ಪ್ರಶ್ನೆಗಳಿರೋದು ಈ ರೀತಿ, ಇದರ ರಾಜಕೀಯ ಲಾಭ ಪಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಮುಂದಾಗುತ್ತೆ, ಅದು ಸಹಜ. JDS ಮುಂದಾಗುತ್ತೆ, ಅದು ಸಹಜ. ಆದ್ರೆ 2 ಗಂಟೆಗಳ ಕಾಲ ಬಂದ್ ಕರೆ ಕೊಟ್ಟಿದೆಯಲ್ಲ, ಇದು ಸರಿನಾ? ಇದು ಸಮಂಜಸವಾ? ಇದು ಅವಶ್ಯಕತೆನಾ ಅಂತ ನಾವು ಕೇಳ್ತಿದೀವಿ. ಒಂದು ಭಾಗ. ಅದು ಬಿಟ್ಟು
ಪಕ್ಷದಿಂದ ಉಚ್ಚಾಟನೆ ಅಂತ ಹೇಳ್ತಾರೆ. ಉಚ್ಚಾಟನೆ ಮಾಡಿದ ತಕ್ಷಣ ಈ ಆಗಿರುವಂಥ ಒಂದು ಕೃತ್ಯ ಏನಿದೆ, ಈ ಘಟನೆಯಿಂದ BJP ದೂರ ಸರಿದು ಬಿಡ್ಬೋದಾ, ತನ್ನನ್ನೇ ತಾನು ತೊಳ್ಕೊಂಡ್ಬಿಡ್ಬೋದಾ ಇದರಿಂದ? ಸುನೀಲ್ ಸರ್, ಇನ್ನೊಂದು ಲೀಗಲ್ ಪ್ರಶ್ನೆ ತೊಗೊಂಡು ಬಂದೆ ನಿಮ್ಮ ಬಳಿ. ನಾನು ಮೊದಲನೇದಾಗಿ ಶಿವಕುಮಾರ್ ಅವ್ರಿಗೆ ಈ ಪ್ರಶ್ನೆ ಕೇಳೋದಕ್ಕೆ ಬಯಸ್ತೇನೆ. ಶಿವಕುಮಾರ್ ಅವರೇ ಒಂದು ಬಂದ್ ಕರೆ ಕೊಟ್ಬಿಟ್ಟಿದ್ದಾರೆ. ರಾಜ್ಯ ವ್ಯಾಪಿ ಒಂದು ಸಂದೇಶವನ್ನು ಸಾರಬೇಕು ಅನ್ನೋದು ಕಾಂಗ್ರೆಸ್ಸಿನ ಉದ್ದೇಶ ಆಗಿದೆ. ಆದರೆ ಈ ಬಂದಿಂದ ಆಗುವಂಥ ನಷ್ಟಗಳ ಬಗ್ಗೆ ಒಂದು ಜವಾಬ್ದಾರಿಯುತ ವಿಪಕ್ಷ, ದೇಶದ ಅನುಭವಿ ರಾಜಕೀಯ ಪಕ್ಷಕ್ಕೆ ಗೊತ್ತಿಲ್ವಾ? ಅಂದರೆ ಈಸ್ ಪೊಲಿಟಿಕಲ್ ಬೆನಿಫಿಟ್ ಎವ್ರಿಥಿಂಗ್. ಸಮಾಜ, ಸಾಮಾಜಿಕ ಹೊಣೆ, ಆಮೇಲೆ ಸಮಾಜದ ಮೇಲಿನ ಪ್ರಭಾವ, ಪರಿಣಾಮ, ಜನರ ಜೀವನದ ಮೇಲೆ ಪರಿಣಾಮ, ಪ್ರಭಾವ, ಓವರಾಲ್ ರಾಜ್ಯದ ಆರ್ಥಿಕ ಸ್ಥಿತಿ ಮೇಲೆ ಪರಿಣಾಮ, ಪ್ರಭಾವ. ಇದ್ರ ಬಗ್ಗೆ ಯೋಚನೆ ಬೇಡವಾ? ಎಲೆಕ್ಷನ್ ಬಂದ್ರೆ ಎವ್ರಿಥಿಂಗ್ ಇಸ್ ಓಕೆನಾ? ನಿಖಿಲ್, ಮಚ್ ಬಿಫೋರ್ ಆನ್ಸರಿಂಗ್ ದಿಸ್, ಏನಂತಂದ್ರೆ ಮೇಡಮ್ ಅವರು ಮತ್ತೆ ಬೇರೆ ಸ್ನೇಹಿತರು ಮಾತಾಡ್ತಾ ಇದ್ದು ಕೇಳಿದೆ. ನಾನು ಹೇಳೋದು ಇಷ್ಟನೇ, ಇವತ್ತು ಅಲ್ಲಿ ಸುಬ್ರಹ್ಮಣ್ಯೇಶ್ವರ ರಾವ್ ಅಂತ ಒಬ್ರು ಅಧಿಕಾರಿ ಇದ್ದಾರೆ, ಬಹಳ ಜನಕ್ಕೆ ಅಲ್ಲಿ ನಿಮ್ಗೆಲ್ಲರೂ ಗೊತ್ತಿರ್ಬೋದು. ಈಸ್ ಫ್ರಮ್ CBI. ಅವ್ರಿಗೇನಾದ್ರು ಸರ್ಕಾರ ಏನಾದ್ರು ಅರ್ಧ ಗಂಟೆಯಲ್ಲಿ ಕರ್ಕೊಂಡ್ಬಂದ್ಬಿಡ್ತಾರೆ. ಐ ನೋ ಇಸ್ ಎಫಿಷಿಯನ್ಸಿ. ಯಾವ ತರದ ಪ್ರೆಷರ್ ಇರ್ಬೋದು ಅಂತ ಅಂದ್ಬಿಟ್ಟು ಅಷ್ಟೇನೆ. ಈಗ BJP ಮಾಡ್ಬೇಕಾಗಿರೋದು ಒಂದೇನೆ, ಬಂಗಾರು ಲಕ್ಷ್ಮಣ್ ಕೇಸಲ್ಲಿ ಏನ್ ಎಕ್ಸಿಬಿಟ್ ಮಾಡಿದ್ರು ಪೊಲಿಟಿಕಲ್ ವಿಲ್, ಅವ್ರ 1 ಲಕ್ಷದ ಸ್ಟಿಂಗ್ ಆಪರೇಷನ್ ಅಲ್ಲಿ ಅವ್ರು ಸಿಕ್ಕಾಕೊಂಡಾಗ ಏನ್ ಎಕ್ಸಿಬಿಟ್ ಮಾಡಿದ್ರು, ಅದೇ ಪೊಲಿಟಿಕಲ್ ವಿಲ್ ನ ಇವತ್ತು BJP ಎಕ್ಸಿಬಿಟ್ ಮಾಡ್ಬೇಕಾಗಿದೆ. ಯಾಕಂದ್ರೆ ಇಟ್ಸ್ ಎ ಕಂಪಲ್ಷನ್. ಹಂಗಾಗಿ ನಾವು ಲೋಕಾಯುಕ್ತ ಮೇಲೆ ಹೇಳೋದು, ಅಲ್ಲಿ ಹೇಳೋದು, ಇಲ್ಲಿ ಹೇಳೋದು. ಯಾಕಂದ್ರೆ ಇಡಿ ಅವ್ರು ಹೇಳ್ತಾ ಇದ್ರು 2 ಲಕ್ಷ ಸಿಕ್ಕಿದ ತಕ್ಷಣ ಬರ್ಬೇಕು ಅಂತ. 900 ಕೇಸಲ್ಲಿ 3 ಕೇಸು ಇವತ್ತು ಚಾರ್ಜ್ ಶೀಟ್ ಆಗಿರೋದು. ಇಟ್ ಹಸ್ ಟರ್ನ್ಡ್ ಅನ್ ಇನ್ಸ್ಟಿಟ್ಯೂಷನ್ ಆಫ್ ಎಕ್ಸ್ಟಾರ್ಷನ್. ಸಿ, ದಿ ಕ್ರೆಡಿಬಿಲಿಟಿ ಆಫ್ ಆಲ್ ದೀಸ್ ಥಿಂಗ್ಸ್ ಇಸ್ ಇನ್ವಾಲ್ವ್ಡ್. ಹಂಗಾಗಿ ಇವತ್ತು ಸರ್ಕಾರ ಇರ್ಬೋದು, ಒಂದು ಇನ್ಸ್ಟಿಟ್ಯೂಷನ್ ಇರ್ಬೋದು, ಇವರು ಜವಾಬ್ದಾರಿಯುತವಾಗಿ ಇದನ್ನ ರೆಸ್ಪಾಂಡ್ ಮಾಡ್ಬೇಕು. ಎರಡನೇದಾಗಿ ನಿಮ್ ಪ್ರಶ್ನೆ ಬರ್ತಾ ಇದ್ದೀನಿ. ಶಿವಕುಮಾರ್ ಅವರು ಇವತ್ತು ನಿನ್ನೆ ತುಮಕೂರಲ್ಲಿ ಅನೌನ್ಸ್ ಮಾಡಿದ್ದಾರೆ 2 ಅವರ್ ಬಂದ್ ಮಾಡ್ಬೇಕು ಅಂತ. ನೋಡಿ, ಇದು ಇಟ್ ಇಸ್ ಎ ಪೊಲಿಟಿಕಲ್ ಗಿಮಿಕ್. ನನಗೆ ಹೇಳ್ಬೇಕು ಅಂತಂದ್ರೆ ಒಂದು ರೆಸ್ಪಾನ್ಸಿಬಲ್ ಪೊಲಿಟಿಕಲ್ ಪಾರ್ಟಿ ಮಾಡುವಂತ ಕೆಲಸ ಅಲ್ಲ ಇದು. ಕೇರಳದಲ್ಲಿ ಹರ್ತಾಲ್ ಮಾಡ್ದಂಗೆ ಇಲ್ಲಿ ಮಾಡಕ್ ಆಗೋದಿಲ್ಲ. PUC ಎಕ್ಸಾಮ್ ಇದೆ, CBSE ಎಕ್ಸಾಮ್ ನಡೀತಾ ಇದೆ, SLC ಎಕ್ಸಾಮ್ ನಡೀತಾ ಇದೆ. ಹಳ್ಳಿ ಮಕ್ಕಳಿಗೆ ಯಾರಿಗಾದ್ರೂ ಬಸ್ ತಪ್ಪಿದ್ರೆ ಇವ್ರು ಕರ್ಕೊಂಡು ಹೋಗ್ಬಿಟ್ಟು ಮಾರ್ಕ್ಸ್ ಕಾರ್ಡ್ ಕೊಡ್ತಾರ ಇವರು? ಇಲ್ಲ, ಆಲ್ ಟಿಕೆಟ್ ನಮ್ದು ಸ್ಟ್ರೈಕ್ ನಡೀತಾ ಇದೆ, ಅದಕ್ಕೂ ನಾವ್ ಯಾರಿಗೂ ತೊಂದರೆ ಕೊಡಲ್ಲ, ಇಷ್ಟ ಇರೋರು ಬನ್ನಿ ನಾವು ಬಂದ್ ಮಾಡ್ತೀವಿ ಅಂದ್ರೆ ಹೆಂಗಿದ್ದೇನೆ ಹೇಳ್ತಾ ಇದಾರೆ. ಇವತ್ತು ವರ್ಷ ಫುಲ್ 2 ವರ್ಷ ಕೋವಿಡ್ ಬಂದ್ ಮಕ್ಕಳು ವಿದ್ಯಾಭ್ಯಾಸ ನ್ಯಾಯವಾಗಿಲ್ಲ. ಇವತ್ತು ಎಕ್ಸಾಮ್ ನಡೀತಾ ಇದೆ. ಇವ್ರಿಗೇನು ಒಂದು ಜವಾಬ್ದಾರಿ ಇಲ್ವಾ ಇವ್ರಿಗೆ? ಲೆಟ್ ದಮ್ ಸಿಟ್ ಇನ್ ಫ್ರಂಟ್ ಆಫ್ ದಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ, ಲೆಟ್ ಹಿಮ್ ಡೂ ಫಾಸ್ಟಿಂಗ್. ಒಂದ್ ಸ್ವಲ್ಪ ಕೊಲೆಸ್ಟ್ರಾಲ್ ಆದ್ರೂ ಕಡಿಮೆ ಆಗುತ್ತೆ ಅವ್ರಿಗೆ. ಅದನ್ನ ಬಿಟ್ಬಿಟ್ಟು ಈ ತರ ಬಂದ್ ಮಾಡಿ ಇದನ್ನ ಒಂದು ಪೊಲಿಟಿಕಲ್ ಆಗಿ ತಗೊಂಡಿರೋದು. ಡೆಮೋಕ್ರೆಟಿಕ್ ಆಗಿ ಒಂದು ಅಪೋಸಿಷನ್ ಪಾರ್ಟಿ ಪ್ರೊಟೆಸ್ಟ್ ಮಾಡಕ್ ನಮ್ದು ವಿರೋಧ ಇಲ್ಲ ನಮ್ಗೆ. ಅಪೋಸಿಷನ್ ಪಾರ್ಟಿ ಲೆಟ್ ದಮ್ ಡೂ. But they should take all this into consideration. That's the point. ಟೌನ್ ಹಾಲ್ ಮುಂದೆ, ವಿಧಾನಸೌಧದ ಮುಂದೆ, ಮೈಸೂರು ಬ್ಯಾಂಕ್ ಸರ್ಕಲ್, ಮೆಜೆಸ್ಟಿಕ್, ನಿಮ್ಗೆ ಎಲ್ಲೆಲ್ಲಿ ಬೇಕು ಎಲ್ಲಾ ಕಡೆ ಪ್ರತಿಭಟನೆ ಮಾಡಿ. ಎಲ್ಲಿ ಬೇಕಾದ್ರೂ ಕುಂತ್ಕೊಳ್ಳಿ. ಟ್ರಾಫಿಕ್ ಒಂಚೂರು ಸಮಸ್ಯೆ ಆಗುತ್ತೆ, ಅದನ್ನು ಬೇಕಾದ್ರೆ ಸಹಕರಿಸ್ಬಿಡೋಣ. ನಾಳೆಗಾಗಿ ಒಂದು ಒಳ್ಳೆ ಭ್ರಷ್ಟಾಚಾರ ರಹಿತ ಸಮಾಜಕ್ಕಾಗಿ ಅದನ್ನು ಸಹಕರಿಸ್ಬಿಡೋಣ. ನೀವು ಬಂದೇ ಮಾಡ್ಬಿಡ್ತೀವಿ ಅಂದ್ರೆ ಅನಿಲ್ ಅವರೇ ಏನಾಗುತ್ತೆ? ಅಲ್ಲ, ಒಂದು ನಿಮಿಷ ಶಿವಕುಮಾರ್, should reconsider this. Absolutely. ಶಿವಕುಮಾರ್, ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ವಾಟ್ ಯು ಆರ್ ಸೇಯಿಂಗ್. ಐ ಡೂ ಅಂಡರ್ಸ್ಟ್ಯಾಂಡ್ ನೀವು ಹೇಳ್ತಿರುವಂಥದ್ದು ಪ್ರತಿಯೊಂದು ವಿಚಾರವನ್ನ. ನಾನು ಸಹ ಇದನ್ನ ನೀವೆಷ್ಟು ಇದರಾಗಿ ಟೀಕಿಸ್ತಾ ಇದ್ದೀರೋ, ಮೇ ಬಿ ಅಷ್ಟೊಬ್ಬ ಪಾರ್ಟಿಯವನ್ನ ಆಗಿಲ್ಲದೆ ಇದ್ರು ಸಹ ಅಷ್ಟೊಂದು ಇದರಿಂದ ನಾನು ಟೀಕ್ಸಕ್ಕಾಗೋದಿಲ್ಲ. ಬಟ್ ಎಸ್, ನಾವು ಆಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಇದನ್ನ ನಾವೇನು ಕಂಪಲ್ಷನ್ ಮಾಡ್ತಾ ಇಲ್ಲ ಜನರ ಎದುರುಗಡೆ. ಈ ಕಂಪಲ್ಷನ್ ಅನ್ನೋ ವಿಚಾರ ಸಹ ನಾವೆಲ್ಲೂ ಪ್ರಸ್ತಾಪ ಮಾಡಿಲ್ಲ. ಎಸ್, ಬಂದ್ ಮಾಡಬೇಕು. ಇವತ್ತು ಏನಾಗಿದೆ ಅಂತಂದರೆ, ಇಂಥ ಒಂದು ಭ್ರಷ್ಟ ಸರ್ಕಾರದ ವಿರುದ್ಧ ನಾವು ಬೇಕಾದಷ್ಟು ಪ್ರತಿಭಟನೆಗಳು ಮಾಡಿದ್ದೀವಿ. ಇದೊಂದು ರೀತಿ ವಿಶೇಷವಾಗಿ ಒಂದೇನಾದ್ರು ಮಾಡಬೇಕು ಅಂತೇಳಿ ಅವ್ರು ಕನ್ಸಿಡರ್ ಮಾಡ್ಕೊಂಡಿದ್ದಾರೆ ವಿನಃ ಇದನ್ನೇನೋ ನಾವು ಬಂದ್ ಮಾಡಿಬಿಡ್ತೀವಿ, ಯಾವುದೋ ಸ್ಕೂಲು ಕಾಲೇಜುಗಳನ್ನ ಬಂದ್ ಮಾಡಿಬಿಡ್ತೀವಿ ಅನ್ನೋ ವಿಚಾರವನ್ನು ನಾವೆಲ್ಲೂ ಮಾಡ್ತಾ ಇಲ್ಲ. ಜೊತೆಗೆ ತಾವು ಹೇಳಿದ್ದನ್ನು ನಾನು ಭಾಳ ಗಂಭೀರವಾಗಿ ಇದನ್ನು ತಗೊಳ್ತಾ ನಾನು ಅಧ್ಯಕ್ಷರ ಮುಂದೆ ಸಹ ಇದನ್ನ ಹೇಳ್ತೀನಿ. ಶಿವಕುಮಾರ್ ಅವರೇ, ಐ ಕಂಪ್ಲೀಟ್ಲಿ ಕನ್ಸಿಡರ್ ಇಟ್. ಸೇಮ್ ಟೈಮ್ ಇವರು ಏನು ಅರೆಸ್ಟ್ ಇಂದ ದೂರ ಉಳಿಯುವಂತ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ರಾಜುಗೌಡ್ರೆ, ಮಾಡಾಳ್ ವಿರೂಪಾಕ್ಷಪ್ಪ ಅವರು. ಅದೇ ಒಂದು ರೀತಿಯಲ್ಲಿ ತಪ್ಪಿನ ಒಪ್ಪಿಗೆ ಅಂತ ನಾವು ಭಾವಿಸ್ಬೋದಾ ಸಾಮಾನ್ಯರು? ನಾವು ಮೇಡಮ್ ಆಗ್ಲೇ ಒಂದು ಮಾತು ಹೇಳಿದ್ರು, ಮಗನ ಹತ್ರ ದುಡ್ಡು ಸಿಕ್ಕಿದ್ದು ತಂದೆ ಹತ್ರ ಸಿಕ್ಲಿಲ್ಲ ಅಂತ. ಮನೇಲಿ 6 ಕೋಟಿ ಸಿಕ್ತಲ್ಲ, ಅದು ಯಾರ್ದದು? ಮಗನ ಮನೆ ಅಲ್ವಾ? ಅಲ್ಲ, ಗೊತ್ತಿಲ್ಲ, ಅದಕ್ಕೆ ಕೇಳ್ತೀನಿ. ನಮ್ಗೆ ಏನ್ ಸರ್ ಗೊತ್ತು, ಅವನೇ 6 ಕೋಟಿ ಮನೇಲಿ ಸಿಕ್ಕಿದೆ. ಸೊ ಇದ್ರ ಜವಾಬ್ದಾರಿ ಯಾರು ಹೊರಬೇಕು ಅಂತ ಮೇಡಮ್ ಅವರೇ ಹೇಳಿ. ಅಪ್ಪ ಹೊರಬೇಕೋ ಮಗ ಹೊರಬೇಕೋ? ಮನೆ ಯಾರು ಅಂತ. ಈಗ ಆಮೇಲೆ ನೋಡಿ, ಇಲ್ಲಿ ಸೂಕ್ಷ್ಮತೆಗಳನ್ನ ಗಮನಿಸ್ತಾ ಹೋದ್ರೆ, ಮಗ ಯಾವುದೋ ಒಂದು ಸಂಸ್ಥೆಯಲ್ಲಿ ಅಕೌಂಟೆಂಟ್,
BWSSB ಬೇಡ, ಸಂಸ್ಥೆ ಹೆಸರೇ ಬೇಡ, ಒಂದು ಸಂಸ್ಥೆಯಲ್ಲಿ ಅಕೌಂಟೆಂಟು. ಆತನ ಆಫೀಸಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಡೋರು ಯಾರು ಮುಟ್ಟಾಳ್ರಲ್ಲ, ಕಂಪ್ಲೇಂಟ್ ಕೊಟ್ಟರು ವಿಚಾರ ಹೇಳ್ಕೊಟ್ಟಿರ್ತಾರೆ. ಆಮೇಲೆ ಕಂಪ್ಲೇಂಟ್ ತೊಗೊಳ್ಳುವಾಗ ಅಷ್ಟೇ, ಒಂದು ಸ್ಟೇಷನ್ಗೆ ಹೋಗಲಿ ಎಲ್ಲೇ ಹೋಗಿ ಒಂದು ಕಂಪ್ಲೇಂಟ್ ತೊಗೊಳ್ಳುವಾಗ ವಿಚಾರ ಇಲ್ದಲೇ ಕಂಪ್ಲೇಂಟ್ ತೊಗೊಳ್ಳಲ್ಲ, ಏನು ನಡೀತು, ಏನಾಯಿತು, ಎತ್ತಾಯಿತು. ಆಮೇಲೆ ಲೋಕಾಯುಕ್ತದವರು ಈ ಕಂಪ್ಲೇಂಟಿಗೆ ಸಂಬಂಧಪಟ್ಟಂಗೆ ಮೊದಲೇ ವರ್ಕೌಟ್ ಮಾಡ್ತಾರೆ, ವರ್ಕೌಟ್ ಮಾಡಿ ಅವ್ರ ಹತ್ರ ಕಳಿಸಿರ್ತಾರೆ ವಿನಃ ಸುಮ್ಮನೆ ಕಳಿಸಿರಲ್ಲ. ಸೊ ಅದ್ರ ಹಿಂದಿನ ದಿನ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ ನಿಮ್ಮದೇ ಪಕ್ಷದವ್ರು ಹೇಳಿದ್ರಿ, ನೀವೇ ಆಗಲೇ ಹೇಳಿದ್ರಿ. ಒಂದಿನ ಮುಂಚೆ KSDL ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ. ಇಲ್ಲ ನಿಖಿಲ್, ಇಷ್ಟೆಲ್ಲ ಆದ್ಮೇಲೆ ಸಾರಿ ಫಾರ್ ದಿ ಇಂಟರಪ್ಷನ್. ಹೇಳಿ ಸರ್. ನಿಖಿಲ್, ಸಾರಿ ಫಾರ್ ದಿ ಇಂಟರಪ್ಷನ್. ಅವ್ರ ಮಗ ಏನಿದಾನೆ, ನೀವು ಕ್ರಾಸ್ ಚೆಕ್ ಮಾಡಿ, ACB ಅಲ್ಲಿ ವಾಸ್ ಫೈನಾನ್ಷಿಯಲ್ ಗೊತ್ತಿದೆ ಸರ್. ಮತ್ತೆ ಲೋಕಾಯುಕ್ತ ಮರು ನಿರ್ಮಾಣದ ನಂತರ KSDL ಬಗ್ಗೆ, ಪ್ರಶಾಂತ್ ಅವ್ರ ಬಗ್ಗೆನೆ ಸರಣಿ ಆರೋಪಗಳು ಬಂದಿದೆ ಅನ್ನೋದು ನನಗಿರುವಂತ ಮಾಹಿತಿ. KSDL ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಗಳು ಬಂದ್ಬಿಟ್ಟಿದೆ. ಫೈನಲಿ ದ ಲೋಕಾಯುಕ್ತ ಆಕ್ಟೆಡ್. ನಾವಿವತ್ತಿನ ಕೂತ್ಕೊಂಡು ಚಪ್ಪಾಳೆ ಏನ್ ತಡ್ತಾ ಇದೀವಿ, ನಮ್ಗೆ ಇದು ಕೂಡ ಗೊತ್ತಿರಬೇಕು. ಇದು ಮೊದಲನೇ ಕಂಪ್ಲೇಂಟ್ ಅಲ್ಲ. KSDL ಬಗ್ಗೆ ಆಗ್ಲಿ, ಪ್ರಶಾಂತ್ ಅವರ ಉಲ್ಲೇಖ ಆಗ್ಲಿ, ಇದು ಮೊದಲನೇ ಬಾರಿ ಅಲ್ಲ ಲೋಕಾಯುಕ್ತದಲ್ಲಿ. ವಿ ಆರ್ ವೆರಿ ಕ್ಲಿಯರ್. ಹೇಳಿ ರಾಜುಗೌಡ್ರೆ, ಮುಂದುವರಿಸಿ. ಆಮೇಲೆ ಆತ 2008 KS. ಈಗ ನನಗೆ ಈ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಹಗರಣ ನೋಡಿದ್ರೆ ಇಲ್ಲೂ ಎಲ್ಲನೂ ಒಂದು ಹಗರಣ ಆಗಿರ್ಬೋದು. ಯಾಕೆ ಚೆಕ್ ಮಾಡಬಾರ್ದು, ಕ್ರಾಸ್ ಚೆಕ್ ಮಾಡಬಾರ್ದು? ಕೆಲವು ಕೇಸ್ಗಳಲ್ಲಿ ಏನು ಇಲ್ದಿದ್ರು ಸುಮೋಟೋ ಕೇಸ್ಗಳನ್ನ ದಾಖಲೆ ಮಾಡ್ಕೊಂಡು ಎನ್ಕ್ವೈರಿಗಳು ನಡೆಯುತ್ತೆ. ನಾವು ಕಲ್ಪನೆಗೆ ಹೋಗೋದು ಬೇಡ ರಾಜುಗೌಡ್ರೆ, ಇರೋದನ್ನ ಫಸ್ಟ್ ಇತ್ಯರ್ಥ ಮಾಡೋಣ. ನಾವು ಕಲ್ಪನೆ ಅಲ್ಲ, ಇಲ್ಲಿ ನಡೀತಾ ಇರೋಂಥ ವಾಸ್ತವಾಂಶಗಳನ್ನ ನಾವು ಮನನ ಮಾಡಬೇಕಾಗ್ತವೆ. ಆಗ್ಬಾರ್ದು. ನಾನು ಅನಿಲ್ ಅವ್ರಿಗೆ, ಸುನಿಲ್ ಅವ್ರಿಗೆ ಇಬ್ಬರಿಗೂ ಒಂದು ಪ್ರಶ್ನೆ. ಸುನಿಲ್ ಅವರೇ, ಫ್ರಮ್ ಅ ಲೀಗಲ್ ಪಾಯಿಂಟ್ ಆಫ್ ವ್ಯೂ ಬಂದೆ ಮೇಡಮ್. ಲೀಗಲ್ ಪಾಯಿಂಟ್ ಆಫ್ ವ್ಯೂ, ಇವೇಡಿಂಗ್ ಅರೆಸ್ಟ್ ಅಂದ್ರೆ ಅರೆಸ್ಟ್ ನ ಕಸ್ಟೋಡಿಯಲ್ ಇಂಟರೋಗೇಷನ್ ಅನ್ನ ತಪ್ಪಿಸ್ಕೊಳ್ಳೋದು ಒಂದು ರೀತಿಯಲ್ಲಿ ಅಪರಾಧಕ್ಕೆ ಒಪ್ಪಿಗೆ ಕೊಟ್ಟಂತ ಆಗುತ್ತಾ ಇನ್ ಟರ್ಮ್ಸ್ ಆಫ್ ಲಾ? ನಾನು ಕೇಳ್ತಿರೋದು. ಎಸ್, ಕರೆಕ್ಟ್ ನಿಖಿಲ್ ನೋಡಿ, ಕಾನೂನಲ್ಲಿ ನಾವು ಯಾವಾಗಲೇ ಆಂಟಿಸಿಪೇಟರಿ ಬೇಲ್ ಅಥವಾ ಬೇಲ್ಗೆ ಹಾಕಿದಾಗ ದಿ ಕಂಡಕ್ಟ್ ಆಫ್ ದ ಪಾರ್ಟಿ ಬಹಳ ಮುಖ್ಯ ಆಗ್ತದೆ. ಕಂಡಕ್ಟ್ ಆಫ್ ದ ಪಾರ್ಟಿ ಏನು, ಒಂದ್ ಪಕ್ಷ ತನ್ನ ಮೇಲೆ ಏನು ಆಪಾದನೆ ಬಂದಿದೆಯಲ್ಲ, ಅದಕ್ಕೇನು ಮೆಟೀರಿಯಲ್ ಇಲ್ಲ ಅಂದ್ರೆ, ಆತನ ಪಾತ್ರ ಏನು ಇಲ್ಲ ಅಂದ್ರೆ, ಅವನೇ ಬಂದು ಕೋಆಪರೇಟ್ ಮಾಡ್ತಾನೆ, ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಮುಂದೆ ಕೊಡ್ತಾನೆ, ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನು ಕೊಡ್ತಾನೆ. ಸರ್, ಇದು ನನ್ನ ಬಿಸ್ನೆಸ್ ಇನ್ಕಮ್ ಇದೆ, ನನಗೂ ಇದಕ್ಕೆ ಸಂಬಂಧ ಇಲ್ಲ, ನನ್ನ ಮಗ ಮಾಡಿರೋದಕ್ಕೆ ನನ್ನ ಯಾಕೆ ತಾವು ಬಲಿಪಶು ಮಾಡ್ತಿದ್ದೀರಿ? ಯಾವಾಗ ಅಕ್ಯೂಸ್ಡ್ ಅನ್ನೋರು ಯಾರಿರ್ತಾರೋ ಅವ್ರು ಅಪ್ಸ್ಕೊಂಡ್ ಆಗ್ಬಿಡ್ತಾರೋ, ದೇ ವಿಲ್ ನಾಟ್ ಕಮ್ ಫಾರ್ ಇನ್ವೆಸ್ಟಿಗೇಷನ್. ಅವ್ರ ಕಂಡಕ್ಟ್ ಮೇಲೆ ಬಹಳಷ್ಟು ಅನುಮಾನ ಶುರು ಆಗ್ತದೆ. ಆಗ ಏನಾಗುತ್ತೆ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ದ ಪೊಲೀಸ್ ವಿಲ್ ಬಿಲೀವ್ ಹೌದು ಅವ್ರಿಗೆ ರೋಲ್ ಇದೆ, ಹಾಗಾಗಿ ತಪ್ಪಿಸ್ಕೊಂಡು ಓಡಾಡ್ತಿದ್ದಾರೆ. ಓಕೆ, ಅನಿಲ್ ಅವರೇ ಆಸ್ ಅ ಪೊಲಿಟಿಕಲ್ ಆಪೋನೆಂಟ್ ನನಗೆ ಬಂದೆ ಮೇಡಮ್. ಆಫ್ಟರ್ ದಿಸ್ ರೈಟ್ ಟು ಯು, ಈ ಅರೆಸ್ಟ್ನೇ ಅವಾಯ್ಡ್ ಮಾಡ್ತಿರುವಂಥದ್ದು. ಎಸ್, ಈಗ ಅರೆಸ್ಟನ್ನು ಅವಾಯ್ಡ್ ಯಾಕೆ ಮಾಡ್ತಾ ಇದ್ದಾರೆ ನನಗೊಂದು, ತಾವು ಕೇಳಿ ಪ್ರಶ್ನೆಗೆ ಆಗಲೇ ನಾನು ಉತ್ತರ ಕೊಟ್ಟಿದ್ದೀನಿ. ಈಗ ನೀವು ಲೋಕಾಯುಕ್ತ ಕ್ರೆಡಿಟ್ ಕೊಡ್ತೀರಿ ಅಂತ ಅನ್ನೋದಾದರೆ ಅವ್ರು ಮಾಡಿರೋ ಕೆಲಸಕ್ಕೆ ಬೇಡ, ಸರ್ಕಾರಕ್ಕೆ ಬೇಡ, ಇಟ್ಸ್ ಎನ್ ಇಂಡಿಪೆಂಡೆಂಟ್ ಬಾಡಿ ಅಂತಂದರೆ, ಈಗ ಅವ್ರು ಮಾಡ್ತಿರುವಂಥ ಕೆಲಸಕ್ಕೆ ಅಂದರೆ ಅವ್ರು ಅರೆಸ್ಟ್ ಮಾಡದೇ ಇರುವಂಥ ಕೆಲಸಕ್ಕೆ ಐ ಹ್ಯಾವ್ ಟು ಬ್ಲೇಮ್ ದೆಮ್ ಅಲ್ವಾ? ಐ ಹ್ಯಾವ್ ಟು ಬ್ಲೇಮ್ ದೆಮ್. ಐ ಆಮ್ ನಾಟ್ ಬ್ಲೇಮಿಂಗ್ ದ ಗವರ್ನಮೆಂಟ್ ಆ್ಯಸ್ ಎನ್ ಇಂಡಿಪೆಂಡೆಂಟ್ ಬಾಡಿ ಅಂತಲೇ ನಾನು ಕ್ಲೈಮ್ ಮಾಡ್ತಾ ಇರೋದು. ಆ್ಯಸ್ ಎನ್ ಇಂಡಿಪೆಂಡೆಂಟ್ ಬಾಡಿ ಅವ್ರೇನಾರು ಇನಿಷಿಯೇಟ್ ಮಾಡಿಬಿಟ್ಟು ಈಗ ಅವ್ರೇನಾದ್ರು ಬಂಧನ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ it is something which is a complete failure of the intelligence. Intelligence once again comes under the state government. Right. Am I right, Mr. Sunil? Absolutely. So ನಾನು ಏನಕ್ಕೆ ಈ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, we will do the proper identification where exactly the loophole has happened ಅಂತಂದ್ರೆ, ಸರ್ಕಾರದಲ್ಲಿ ನೋಡಿ ಈ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕಿಂತ ಮುಂಚೆ ಮೊನ್ನೆ ಒಂದು 10 ಲಕ್ಷ ರೂಪಾಯಿ ವಿಧಾನಸೌಧದಲ್ಲಿ ಸಿಕ್ತು. ಅದ್ರ ಲೆಕ್ಕ ಬಂತು. ಅಲ್ಲ, ಈಗ ನಾನು ಹೇಳ್ತಿರೋದು ಈ ತರ ದಿನ ಬೆಳಗ್ಗೆ ಇದ್ರೆ ಒಂದೊಂದು ಆಗ್ತಾ ಇದೆ ನಿಖಿಲ್ ಅವರೇ. ಬಟ್ ಏನು ಅಂತಂದ್ರೆ, ಕೆಲವೊಂದು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ, ಪ್ರಕರಣಗಳು ಬೆಳಕಿಗೆ ಬರ್ತಾ ಇಲ್ಲ. ಇಲ್ಲಿ ಇನ್ನೊಂದು ಆಶ್ಚರ್ಯ ಆಗೋದೇನಂತಂದ್ರೆ, ಸರಿಸುಮಾರು 3 ಲಕ್ಷ ಕೋಟಿ ಸರ್ಕಾರ ಸಾಲ ಮಾಡಿದೆ. ಒಂದೇ ಒಂದು ಒಳ್ಳೆ ಕೆಲಸ ಜನರಿಗಾಗಿ ಮಾಡಿಲ್ಲ. ಲೂಟಿ ಮಾಡ್ತಾ ಇದ್ದಾರೆ. ನಿಮ್ ಪಾಯಿಂಟ್ ಅರ್ಥ ಆಯ್ತು. ಸಾಲ ಮಾಡ್ತಿದ್ದೀರಿ, ಈ ತರ ಜನರು ದುಡ್ಡು ಪೋಲ್ ಹಾಕ್ತಾರೆ. ಒಂದೇ ಒಂದು ಸ್ಕೀಮ್ ಮೇಡಮ್ ತೇಜಸ್ವಿನಿ ಅವರು ಬಹಳ ವರ್ಷದಿಂದ ಸರ್ಕಾರದಲ್ಲಿ ಇದ್ದಾರೆ. ಒಂದೇ ಒಂದು ಸ್ಕೀಮ್ ಹೇಳ್ಬೋದಲ್ಲ, ಇಂತ ಒಳ್ಳೆ ಕೆಲಸ ಮಾಡಿದ್ದೀನಿ. ಡಾಕ್ಟರ್ ತೇಜಸ್ವಿನಿ ಗೌಡ ಅವರೇ, ನೋಡಿ ಪ್ರಶ್ನೆ ಬರೋದಿಲ್ಲಿ ಅರೆಸ್ಟಿನ ವಿಳಂಬದ್ದು. ನಿಮಗೆ ಲೋಕಾಯುಕ್ತ ಮೀರಿ ನೀವು ಪಾರದರ್ಶಕವಾಗಿದ್ದೀರಾ ಅಂತ ತೋರಿಸ್ಕೊಳ್ಳೋದಕ್ಕೆ ಇದೊಂದು ಅವಕಾಶನ? ಇನ್ನೂ ಒಂದು ಪ್ರಶ್ನೆ, ಮುಖ್ಯಮಂತ್ರಿಗಳು ಹೇಳ್ದೇ ಇರೋದನ್ನ ಯಡಿಯೂರಪ್ಪನವ್ರು ಹೇಳ್ತಾರೆ. ನಾಳೆ ಅಥವಾ ನಾಡಿದ್ದು ಇನ್ನು ಮುಂದಿನ 2 ದಿನದಲ್ಲಿ ವಿರೂಪಾಕ್ಷಪ್ಪ ಬಂಧನಕ್ಕೆ ಒಳಗಾಗ್ತಾರೆ, ಅವ್ರು ಅರೆಸ್ಟ್ ಆಗ್ತಾರೆ ಅನ್ನೋ
ಭರವಸೆ ಆಶ್ವಾಸನೆಯನ್ನ ಯಡಿಯೂರಪ್ಪನವ್ರು ಕೊಡ್ತಾರೆ, ಆದ್ರೆ ಸರ್ಕಾರದಲ್ಲಿ ಇರೋರು ಯಾರು ಕೊಡಲ್ಲ. ಇದನ್ನ ನಮ್ಮಂತವ್ರು ಹೆಂಗಪ್ಪ ನೋಡ್ಬೇಕು? ಅಂದ್ರೆ ಸರ್ಕಾರದಲ್ಲಿ ಇರೋರಿಗೆ ಗೊತ್ತಿಲ್ಲದೆ ಇರೋವಂಥದ್ದು ಯಡಿಯೂರಪ್ಪನವ್ರಿಗೆ ಗೊತ್ತಿದೆ ಅಂತನಾ? ಯಡಿಯೂರಪ್ಪನವ್ರನ್ನ ಎರಡು ತರ ನೋಡ್ಬೇಕಾಗತ್ತೆ. ಯಡಿಯೂರಪ್ಪನವರಷ್ಟು ಅವಾಗಲೇ ಅನಿಲ್ ಹೇಳಿದ್ರು, ಬಹುಶಃ ಯಡಿಯೂರಪ್ಪನವ್ರನ್ನ ಅರೆಸ್ಟ್ ಮಾಡಿಸಿದಕ್ಕೆ ಕೊಟ್ಟಿದಂತ ಒಂದು ಸನ್ನಿವೇಶ ಇದೆಯಲ್ಲ, ಆ ತರ ನೋಡಿದ್ರೆ ಕರ್ನಾಟಕ ರಾಜ್ಯದ ಎಲ್ಲಾ ರಾಜಕಾರಣಿಗಳು ಜೈಲಿಗೆ ಹೋಗ್ಬೇಕಾಗಿತ್ತು. ಯಡಿಯೂರಪ್ಪ ಹ್ಯಾಸ್ ಬೀನ್ ಸಿಂಗಲ್ ಔಟ್. ಯಡಿಯೂರಪ್ಪನವ್ರನ್ನ ರಾಜಕೀಯ ದ್ವೇಷ ಮಾಡಿ ಬಿಜೆಪಿಯನ್ನ ಮುಗಿಸ್ಬೇಕು, ನಮ್ಮ ಪರಮೋಚ್ಚ ನಾಯಕರನ್ನ ಜೈಲಿಗೆ ಕಳಿಸ್ಬೇಕು ಅಂತ, ಅದು ಒಂದು ರಾಜಕೀಯ ಜಿದ್ದಿನ ದ್ವೇಷದ ಸರ್ಕಾರ ಇದ್ದಿದ್ದೆ ಚೆಕ್ ತಗೊಂಡವರು ಲಂಚ ಆಗಿದ್ರೆ ಚೆಕ್ ಅಲ್ಲಿ ತಗೊಂತಿರ್ಲಿಲ್ಲ. ನಾನು ಆ ಪಾಯಿಂಟ್ ಮೇಲೆ ಅಲ್ಲ, ಒಂದ್ ನಿಮಿಷ, ಅದು ಚರ್ಚೆ ವಿಷಯನೇ ಅಲ್ಲ ಮೇಡಮ್. ಇಲ್ಲಿಗೆ ಬನ್ನಿ. ಯಡಿಯೂರಪ್ಪನವ್ರು ಏನ್ ಹೇಳ್ತಿದ್ದಾರೆ, ಸರ್ಕಾರದಲ್ಲಿ ಇರೋರು ಹೇಳ್ತಿಲ್ಲ. ಯಡಿಯೂರಪ್ಪನವ್ರು ಹೇಳ್ತಿದ್ದಾರೆ 2 ದಿನದಲ್ಲಿ ಅರೆಸ್ಟ್, ಸರ್ಕಾರದಲ್ಲಿ ಇರೋರು ಹೇಳ್ತಿಲ್ಲ. ಈಸ್ ಅ ಪಾರ್ಟ್ ಆಫ್ ದ ರೂಲಿಂಗ್ ಪಾರ್ಟಿ, ನಾಟ್ ಅ ಪಾರ್ಟ್ ಆಫ್ ದ ಗವರ್ನಮೆಂಟ್. ಈಸ್ ರೂಲಿಂಗ್ ಪಾರ್ಟಿ ಅನ್ನೋದಕ್ಕಿಂತ ಯಡಿಯೂರಪ್ಪನವ್ರು ಇವತ್ತು ಯಾವುದೇನ್ ಮಂತ್ರಿ ಆಗಿಲ್ಲ ಅಥವಾ ಏನಾಗಿಲ್ಲ, ಅವರು ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕತ್ವದ ಭಾಗವಾಗಿದ್ದಾರೆ. 50 ವರ್ಷ ಈ ರಾಜ್ಯದಲ್ಲಿ ರಾಜಕಾರಣ ಮಾಡಿದ್ದಾರೆ, ದೇಶದಲ್ಲಿ ರಾಜಕಾರಣ ಮಾಡಿದ್ದಾರೆ. ಅವರು ಪಕ್ಷದ ನಾಯಕತ್ವ ಏನ್ ಚಿಂತನೆ ಮಾಡುತ್ತೆ, ಅವರು ಆಗಬೇಕು ಅನ್ನುವ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಅದಕ್ಕೇನು ವಿಶೇಷ ಅರ್ಥ ಕಲ್ಪಿಸೋದು ಬೇಡ. ಲೋಕಾಯುಕ್ತಕ್ಕೆ ಅವರಿಗೆ ಧೀಮಂತರಿದ್ದಾರೆ, ಚಾಕಚಕ್ಯತೆ ಇದೆ, ದಕ್ಷರಿದ್ದಾರೆ, ಅವರ ಕ್ರಮವನ್ನು ಅವ್ರ ಪ್ರಯತ್ನ ಮಾಡ್ತಿರ್ತಾರೆ, ಆಗುತ್ತೆ, ರಿಸಲ್ಟ್ ಬರುತ್ತೆ. ಕೆಲವೊಮ್ಮೆ ಎಷ್ಟು ಡೀಪ್ ಅಂತ ನೋಡಿದ್ರೆ ಬರುತ್ತೆ, ಅದೇನು ಅಂತ ವಿಶೇಷವಾದ ಅರ್ಥಗಳೇನು ಬೇಕಾಗಿಲ್ಲ. ನಾವಂತೂ ಡಾಕ್ಟರ್ ತೇಜಸ್ವಿನಿ ಅವರು ಒಪ್ತೀರಿ, ಇದು ಎಷ್ಟು ಡ್ರ್ಯಾಗ್ ಆಗುತ್ತೆ, ಎಷ್ಟು ವಿಳಂಬ ಆಗುತ್ತೆ, ಅಷ್ಟೇ ದೊಡ್ಡ ಗಾಯ ಸರ್ಕಾರಕ್ಕೆ. ಅಲ್ಲ, ಈಗ ನೋಡಿ, ನಮ್ಮ ಶಿವಕುಮಾರ್ ಅವರು ಕೂಡ ಚೆನ್ನಾಗಿ ಹೇಳಿದ್ರು ಬಂದ್ಗೆ ಸಂಬಂಧಪಟ್ಟ ಹಾಗೆ. ಖಂಡಿತ ಇಲೆಕ್ಷನ್ ಇದೆ, ಇಲೆಕ್ಷನ್ ಅಲ್ಲಿ ಪಬ್ಲಿಕ್ ಡೊಮೇನ್ ಅಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ನೀವು ಇದನ್ನೊಂದು ಇಶ್ಯೂ ಮಾಡ್ರಿ, ನೀವು ಚರ್ಚೆ ಮಾಡೋಣ, ಜನ ತೀರ್ಮಾನ ಮಾಡ್ತಾರೆ. ಬರೀ ಗಾಳಿಯಲ್ಲಿ ಗುಂಡಾಕಿದೀರಾ, ಯಾವುದ್ರಲ್ಲೂ ಏನು ಇಲ್ಲ. ನಮ್ಮ ಸರ್ಕಾರದಲ್ಲೇ ನಾವೇ, ನಮ್ಮ ಸರ್ಕಾರ ಓಪನ್ ಆಗಿ ಬಿಟ್ಟಿರೋದ್ರಿಂದ ಯಾವುದೇ ಇದನ್ನು ಮುಕ್ತವಾಗಿ ತನಿಖೆಗೆ ಒಪ್ಪಿದ್ದೀವಿ. ಮತ್ತೆ PSI ಒಳಗೆ ಬೋವಿ ಸ್ಕ್ಯಾಮ್ ಒಳಗಡೆ ಗಾಳಿಯಲ್ಲಿ ಗುಂಡಾಗಿದ್ರೆ ಸಸ್ಪೆಂಡ್ ಮಾಡಿದ್ರಿ? ನಿಮ್ಮ ಆರೋಪಗಳನ್ನ ತನಿಖೆ ಮಾಡ್ತಾ ಇದ್ದಾರೆ. ಈಡಿಗೊಂದು ವ್ಯಾಖ್ಯಾನ, ಇದಕ್ಕೊಂದು ವ್ಯಾಖ್ಯಾನನಾ? ಈಗ ನಮ್ಮ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಔಟ್ಕಮ್ ಬರೋ ತನಕ ಕಾಯ್ಬೇಕು, ಇಲ್ದೇ ಇದ್ರೆ ನಾವೆಲ್ಲರೂ ಈಗ ಉಚ್ಚಾಟನೆ ಮಾಡ್ಬಿಡ್ತೀರಾ? ಒಂದ್ ನಿಮಿಷ, ಅಲ್ಲ, ಉಚ್ಚಾಟನೆ ಮಾಡ್ಬಿಡ್ತೀರಾ? ಮಾಡಾಳ್ ವಿರೂಪಾಕ್ಷಪ್ಪನವರ ಮನೆಯಲ್ಲಿ ಅಮೌಂಟ್ ಸಿಕ್ಕಿದ್ರ ಬಗ್ಗೆ ಅದೇನು ಪ್ರಸ್ತಾಪ ಮಾಡಿದ್ರು. ಮನೆಯಲ್ಲಿ ಸಿಕ್ಕಿರೋ ಅಮೌಂಟ್, ಅದಕ್ಕೆ ಇವಾಗ DK ಶಿವಕುಮಾರ್ ಅವರಿಗೆ ಹೇಗೆ ಒಂದು ಅವಕಾಶ ನ್ಯಾಯಾಲಯದಲ್ಲಿ ಕೊಟ್ಟಿದ್ದಾರೆ, ಅವರ ವಿವರಣೆಗಳನ್ನ ತನಿಖೆಯ ಸಂದರ್ಭದಲ್ಲಿ ಅದಕ್ಕೂ ಬರುತ್ತೆ. ಈಗಲೂ ನಾನು ಆರ್ಗ್ಯುಮೆಂಟ್ ಮಾಡೋದು, ಈಗಲೂ ಆರ್ಗ್ಯುಮೆಂಟ್ ಮಾಡ್ತಕ್ಕಂಥದ್ದು, ಮಗ ಏನ್ ಮಿಸ್ಯೂಸ್ ಮಾಡಿದ್ದಾನೆ, ಕೊಟ್ಟವ್ರು ಯಾರು, ತಗೊಂಡವ್ರು ಯಾರು, ಫಿಕ್ಸ್ ಏನು, ಇದು ಎಲೆಕ್ಷನ್ ಟೈಮ್ ಮತ್ತೆ ಆಗ್ಲಿ, ನಾವಂತ ಹಸ್ತಕ್ಷೇಪ ಮಾಡಲ್ಲ. ಶಿವಕುಮಾರ್ ಅವರ ಕೇಸು ಇವತ್ತು ಕೋರ್ಟ್ ಅಲ್ಲಿ ಇದೆ. ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದೀವಿ. ಶಿವಕುಮಾರ್ ಅವರ ಕೇಸು ಇವತ್ತು ಕೋರ್ಟ್ ಅಲ್ಲಿ ಇದೆ ಮೇಡಮ್, ಆಯ್ತಾ? ಈ ಕೋರ್ಟ್ ಬರೋದಕ್ಕೂ ಮುಂಚೆನೆ ಅವರು ತಿಹಾರ್ ನಲ್ಲಿ ಜೈಲ್ವಾಸ ಅನುಭವಿಸ್ಬಿಟ್ರು. ನಾಳೆ ದಿವಸ ಕೋರ್ಟ್ ಅಲ್ಲಿ ಅವ್ರಿಗೆ ಅಕ್ವಿಟಲ್ ಆದ್ರೆ ಆ ತಿಹಾರ್ ಕಹಿಯಾದ ಅನುಭವವನ್ನ ಯಾರು ಅಳಿಸ್ತಾರ ಅವ್ರ ಮನಸ್ಸಿಂದ? DK ಶಿವಕುಮಾರ್ ಅಲ್ಲ ಅಲ್ಲ, ಯಡಿಯೂರಪ್ಪನವ್ರಿಗೂ ಅದೇ ನ್ಯಾಯ, DK ಶಿವಕುಮಾರ್ ಅವ್ರಿಗೂ ಅದೇ ನ್ಯಾಯ, ಮಾಡಾಳ್ ವಿರೂಪಾಕ್ಷಪ್ಪ ಅವ್ರಿಗೂ ಅದೇ ನ್ಯಾಯ ಇರಬೇಕು. ಮಾಡಿದ್ರಲ್ವಾ, ನೋವು ಕೊಟ್ರಲ್ವಾ, ನಮ್ಮ ಪಕ್ಷಕ್ಕೆ ಬೇಕಾದಷ್ಟು ಮುಜುಗರ ಮಾಡಿದ್ರಲ್ವಾ, ಇವತ್ತು ಯಡಿಯೂರಪ್ಪನವ್ರ ವಿರುದ್ಧ ಏನಾಯ್ತು? ನಾವು DK ಶಿವಕುಮಾರ್ ಆಯ್ತು ಮೇಡಮ್, ಕೇಳಿದೆ, ಅವ್ರಿಗೆ ಯಾರಾದ್ರೂ ತೊಂದರೆ ಕೊಟ್ರೆ ನಾವು ಅದನ್ನ ಸಮರ್ಥಿಸಲ್ಲ. ನಾವು ಆತರ ವಿಘ್ನ ಸಂತೋಷಿಗಳೆಲ್ಲ ವಿಕೃತಿಗಳು ಅಲ್ಲ. ನಾವು ಮಾತ್ರ ಕಾನೂನು ಅದ್ರ ಕ್ರಮ ಜರುಗಿಸ್ಲಿ, ಒಂದು ತೀರ್ಮಾನಕ್ಕೆ ಬರಬೇಡಿ. ಪೊಲಿಟಿಕಲ್ ಫೈಟ್ ಬೇರೆ ಮಾಡಿ, ಇದನ್ನು ಬೇರೆ ಮಾಡಿ, ಎರಡು ಮಿಕ್ಸ್ ಮಾಡಬೇಡಿ. ಕಾಂಗ್ರೆಸ್ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ, ಅದು ಬೇಡ. ಡನ್ ಮೇಡಮ್, ಉಚ್ಚಾಟನೆ ಮಾಡ್ಬಿಡ್ತೀರಾ? ಅಲ್ಲ, ಅವರು ಜನರಿಗೆ ಒಂದು ಸಂದೇಶ ಕೊಡಬೇಕು. ಜನರಿಗೆ ಒಂದು ಸಂದೇಶ ಕೊಡಕ್ಕೆ ಹೋಗಿ ಸಮುದಾಯಕ್ಕೆ, ಕಾರ್ಯಕರ್ತರಿಗೆ ಏನ್ ಸಂದೇಶ ಕೊಟ್ಟು? ನಿಖಿಲ್ ಯಾರಾದ್ರೂ ಆಗಿರ್ಲಿ, ಅವರು ಕಾನೂನಿನ ಪ್ರಕ್ರಿಯೆಗೆ ಒಳಪಡಬೇಕು, ಏಜೆನ್ಸಿಗಳ ಮುಂದೆ ಬರಬೇಕು. ಅವರು ನಿರಪರಾಧಿ ಆದ್ರೆ ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಳ್ಬೇಕು. ನಮ್ಮ ಪಾರ್ಟಿ ಯಾವ ದೊಡ್ಡ ವ್ಯಕ್ತಿ ಆದ್ರೂ ಬಿಡೋದಿಲ್ಲ, ಅದನ್ನ ಹೇಳಾಗಿದೆ. ಅವ್ರು ಮಾಡಿಲ್ಲ ಅಂದ್ರೆ ಮಾಡ್ತಾರೆ, ನಮ್ಮ ಹಿರಿಯರು ಸೂಕ್ತ ಕ್ರಮ ಕೈಗೊಳ್ತಾರೆ. ಸುನಿಲ್ ಕುಮಾರ್ ಅವರೇ, ಈ ಕಾನೂನಾತ್ಮಕವಾಗಿ ಈ ಘಟನಾ ಕ್ರಮ ಅಂದ್ರೆ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ. ಫಸ್ಟ್ ಈ ಕೇಸ್ ರಿಜಿಸ್ಟರ್ ಆದ ತಕ್ಷಣ ಆಂಟಿಸಿಪೇಟರಿ ಬೇಲ್, ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಫೈಲ್ ಮಾಡಿಬಿಡ್ತಾರೆ ಮಾಡಾಳ್ ವಿರೂಪಾಕ್ಷಪ್ಪ ಅವ್ರನ್ನ ಪ್ರತಿನಿಧಿಸಿರುವಂತ ವಕೀಲರು. ಆದ್ರೆ ಈಗ ಕರ್ನಾಟಕ ಹೈಕೋರ್ಟ್ಗೆ ಹೋಗ್ತಾರೆ.
ಲೋಕಾಯುಕ್ತದಲ್ಲಿ ಇರುವಂತ FIR ನೇ ರದ್ದು ಮಾಡಿ ಅಂತ ಕೇಳ್ಕೊಂಡು, ಅಲ್ಲ ಸರ್, ಫಸ್ಟ್ ನೀವು FIR ನ ನೋಡಿ ನಂಬಿದ್ರಿ, ಅದಕ್ಕಾಗಿ ಆಂಟಿಸಿಪೇಟರಿ ಬೇಲಿಗೆ ಹೋದ್ರಿ. ಈಗ ಬಂದು FIR ನೇ ತೆಗೆದಾಕ್ಬಿಡು ಅಂತಿದ್ದೀರಿ. ಫಸ್ಟ್ FIR ನೇ ತೆಗೆದಾಕೊಂಡಿದ್ರೆ ಪ್ರಶ್ನೆ ಬೇರೆ. ನೀವು ಫಸ್ಟ್ ಆಂಟಿಸಿಪೇಟರಿ ಬೇಲ್ ಹೋದ್ರಿ, ಈಗ ಬಂದು FIR ರದ್ದು ಅಂತಿದ್ದೀರಿ. ಪ್ಲೀಸ್ ತಿಳಿಸಿ ಸರ್. ನಿಖಿಲ್, ಫಸ್ಟ್ ಏನಾಯ್ತು ನೋಡಿ, ಒಂದೇನಂದ್ರೆ ಯಾವಾಗ ಇವ್ರು ರೈಡ್ ಮಾಡ್ತಾರೆ, ಅವ್ರ ಮಗನ ಹತ್ರ 40 ಲಕ್ಷ ಸಿಗುತ್ತೆ. ದಿ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ವೆರಿ ಇಂಪಾರ್ಟೆಂಟ್. ಏನಂದ್ರೆ ನಿಖಿಲ್, ಬಿಫೋರ್ 24 hours FIR ರಿಜಿಸ್ಟರ್ ಆಗುತ್ತೆ ಪ್ರಯರ್ ಟು ದಿ ಕಂಡಕ್ಟ್ ಆಫ್ ರೈಡ್. 24 ಗಂಟೆ ಮುಂಚೆ ಆಲ್ರೆಡಿ FIR ರಿಜಿಸ್ಟರ್ ಆಗಿದೆ. ಈ ಕಂಪ್ಲೇನೆಂಟ್ ಹತ್ರ ಕುಳಿಸ್ಕೊಂಡು ಲೋಕಾಯುಕ್ತ ಆಫೀಸರ್ಸ್ ಎಲ್ಲ ಮಾತಾಡಿದ್ದಾರೆ, ಲೋಕಾಯುಕ್ತರ ಗಮನಕ್ಕೆ ಬಂದಿದೆ. ಟು ಬಿ ಫ್ರಾಂಕ್, ಮೇ ಬಿ ಸರ್ಕಾರ ಗಮನಕ್ಕೂ ಬಂದಿರಬಹುದು. The government has taken a bold step that yes, go ahead. 24 ಗಂಟೆ ಮುಂಚೆ ಗೊತ್ತಾಗಿದೆ ಇವ್ರ ಹೆಸರು ಆರೋಪಿ ಸ್ಥಾನದಲ್ಲಿದೆ, ರೈಡ್ ಮಾಡಿ ಅಂತ ಗೋ ಹೆಡ್ ಸಿಕ್ಕಿದೆ. ದೇ ಹ್ಯಾವ್ ರೈಡೆಡ್ ದಿ ಪ್ರೆಮಿಸಸ್ ಅಂಡ್ ಎಸ್, ಎಲ್ಲ ರಿಕವರಿ ಆಗಿದೆ. ಆಫ್ಟರ್ ದಟ್ ಅವ್ರು ಗೊತ್ತಾಗಿದೆ ಸಮಸ್ಯೆ ಆಗಿದೆ, ನನ್ನ ಹೆಸರು ಬಂದಿದೆ, ದೆನ್ ಹಿ ಹ್ಯಾಸ್ ಗಾನ್ ಅಬ್ಸ್ಕಾಂಡಿಂಗ್. ಎಲ್ಲ ಪ್ರಕರಣಗಳಲ್ಲೂ, ಮ್ಯಾಕ್ಸಿಮಮ್ ಎಲ್ಲಾ ಪ್ರಕರಣಗಳಲ್ಲೂ ಅರೆಸ್ಟ್ ಆದಂತ ನಮ್ಮ ಮನಿ ಸಿಸೋದಿಯಾ ಅವ್ರ ಪ್ರಕರಣದಲ್ಲಾಗ್ಬೋದು ನೋಡಿ, AAP ಲೀಡರ್ಸ್ ಆಗಿರ್ಬೋದು, ಬೇರೆ ಲೀಡರ್ಸ್ ಅರೆಸ್ಟ್ ಆದಂತ ಪ್ರಕರಣ ಎಲ್ಲರೂ ಕೂಡ ಕಾನೂನಿನ ಸಮರ್ಪಕವಾಗಿ ಕಾನೂನಿನ ಮುಂದೆ ಬಂದು ಶರಣಾಗತರಾಗಿದ್ದಾರೆ. ದೇ ಹ್ಯಾವ್ ನೆವರ್ ಇವೇಡೆಡ್ ಎನಿ ಅರೆಸ್ಟ್. ವೆನ್ ದೇರ್ ಇಸ್ ಅನ್ ಅಲಿಗೇಷನ್ ಆನ್ ದೆಮ್, ದೇ ವೇರ್ ಫೌಂಡ್ ಇನ್ ದೇರ್ ಓನ್ ಪ್ರೆಮಿಸಸ್. ಅವ್ರ ಮನೆಯಲ್ಲಿ, ಅವ್ರ ಕಚೇರಿಗಳಲ್ಲಿ ಸಿಕ್ಕಿದ್ದಾರೆ. ಯಾರು ಹೂ ಕ್ಲೇಮ್ ಟು ಬಿ ವೆರಿ ಹಾನೆಸ್ಟ್, ಬಟ್ ಯಾರು ಕೂಡ ಅಪ್ಸ್ಕೊಂಡ್ ಆಗಿಲ್ಲ. ಸೊ ನೆಕ್ಸ್ಟ್ ಪಾಯಿಂಟ್ ಇಸ್ ಆಂಟಿಸಿಪೇಟರಿ ಬೇಲ್ ಯಾಕೆ ಹಾಕ್ತಾರೆ? ನನ್ನ ಮೇಲೆ ಅಲಿಗೇಷನ್ ಬಂದಿದೆ, ಐ ವಿಲ್ ಕೋಆಪರೇಟ್ ಟು ದ ಇನ್ವೆಸ್ಟಿಗೇಷನ್. ದಟ್ ಇಸ್ ದ ಲೈನ್ ವಿ ಯೂಸ್ ಇನ್ ಆಂಟಿಸಿಪೇಟರಿ ಬೇಲ್. ನಾನು ತನಿಖೆಗೆ ಸಹಕಾರ ಕೊಡ್ತೀನಿ, ನನ್ನ ಮೇಲೆ ಆರೋಪ ಇದೆ, ದಯವಿಟ್ಟು ನಾನು ಅಪರಾಧಿ ಅಲ್ಲ, ಓನ್ಲಿ ಆರೋಪಿ ಅಷ್ಟೇ. ಸೊ ಲಾ ಸೇಸ್ ಎವ್ರಿ ಮ್ಯಾನ್ ಇಸ್ ಇನ್ನೋಸೆಂಟ್ ಅಂಟಿಲ್ ಪ್ರೂವ್ಡ್ ಗಿಲ್ಟಿ. ಹೌದು, ಆರೋಪ ಇದೆ, ನಾನು ಎಲ್ಲ ಅಕೌಂಟ್ಸ್ ಅನ್ನು ಕೊಡ್ತೀನಿ, ದಯವಿಟ್ಟು ನನ್ನ ಅರೆಸ್ಟ್ ಮಾಡಕ್ ಹೋಗ್ಬೇಡಿ, ನನ್ನ ಘನತೆಗೆ ಹಾನಿಕಾರ ಆಗ್ತದೆ. ಹಂಗಾಗಿ ಅವ್ರು ಆಂಟಿಸಿಪೇಟರಿ ಬೇಲ್ ಅನ್ನು ಹಾಕ್ತಾರೆ. ಸಬ್ಸಿಕ್ವೆಂಟ್ಲಿ ಮೋಸ್ಟ್ಲಿ ಲೀಗಲ್ ಒಪಿನಿಯನ್ ಕೊಟ್ಟಿರ್ಬೋದು. ಯಾಕೆ ಆಂಟಿಸಿಪೇಟರಿ ಬೇಲ್ ಹಾಕಿ ನೀವೇ ಹಾಕಿ ತಮ್ಮ ತಪ್ಪನ್ನು ನೀವೇ ಒಪ್ಕೊಂಡಂಗೆ ಆಗ್ತದೆ. ಲೆಟ್ ಅಸ್ ಕ್ವಾಶ್ ದಿ ಹೋಲ್ ಪ್ರೊಸೀಡಿಂಗ್ಸ್. ನಂದು ಪಾತ್ರನೇ ಇಲ್ಲ, ಸುಮ್ಮನೆ ರಾಜಕೀಯ ಷಡ್ಯಂತ್ರದಿಂದ ನನ್ನ ಹೆಸರು ಸೇರಿಸಿದ್ದಾರೆ ಅಂತ ಹೇಳಿ ಲೆಟ್ ಅಸ್ ಗೋ ಬಿಫೋರ್ ಹೈಕೋರ್ಟ್ ಅಂತ ಹೋಗ್ತಾರೆ. ದಿಸ್ ಈಸ್ ಎಂಟೈರ್ಲಿ ಬಿಫೋರ್ ಇವನ್ ಅಪಿಯರಿಂಗ್ ಫಾರ್ ಇನ್ವೆಸ್ಟಿಗೇಷನ್. ಇನ್ವೆಸ್ಟಿಗೇಷನ್ ಒಂದ್ ದಿವಸ ಕೂಡ ಅಲ್ಲಿಗೆ ಸರ್, ಈ ತನಿಖೆ, ಈ ಪ್ರಕರಣ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗ್ಬೇಕು ಅಂದ್ರೆ A1 ಆಗಿರುವಂತ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಬಂಧನ ಎಷ್ಟು ಅವಶ್ಯಕ, ಎಷ್ಟು ಅನಿವಾರ್ಯ ಅಂತ ಕೇಳ್ತಿದೆ. ನಿಖಿಲ್, ಒಂದು ವೆರಿ ಸಿಂಪಲ್ ಆಗಿ ಹೇಳ್ತೀನಿ, ಅವ್ರು ಅರೆಸ್ಟ್ ಆಗ್ಲೇಬೇಕು ಅಂತ ಏನಿಲ್ಲ. ಅವರಷ್ಟವರೇ ಬಂದು ತನಿಖೆ ಕೂತ್ಕೊಂಡು ಸಹಕಾರ ಕೊಟ್ಟು ನೋಡಿ, ಈ ಡೀಟೇಲ್ಸ್ ಹೀಗಿದೆ, ನನ್ನ ಬಿಸ್ನೆಸ್ಸಿನ ವೈಯಕ್ತಿಕವಾದಂತ ಬಿಸ್ನೆಸ್ ಇಂಟ್ರೆಸ್ಟ್ ಇಂದ ಬಂದಂತ ಅಮೌಂಟ್ ಅದು, ನನ್ನ ಮಗ ತಪ್ಪು ಮಾಡಿದ್ರೆ, ಅವನು ಸಿಕ್ಕಾಕೊಂಡಿದ್ರೆ ಲೆಟ್ ಹಿಮ್ ಫೇಸ್ ದಿ ಲಾ, ಬಟ್ ನನ್ನದು ಇದರಲ್ಲಿ ಪಾತ್ರ ಇಲ್ಲ ಅಂತ ಹೇಳಿ ಇಫ್ ಹಿ ಕಮ್ಸ್ ಬಿಫೋರ್ ದ ಲೋಕಾಯುಕ್ತ ಪೊಲೀಸ್ ಹಿಮ್ಸೆಲ್ಫ್ ಅಂಡ್ ದೆನ್ ಹಿ ಕೋಆಪರೇಟ್ಸ್ ಫಾರ್ ದ ಇನ್ವೆಸ್ಟಿಗೇಷನ್, ಪೊಲೀಸ್ ಅವ್ರಿಗೆ ಪ್ರೈಮಾ ಫೇಸಿ ಮೆಟೀರಿಯಲ್ ಸಿಕ್ಕಿಲ್ಲ ಅಂದ್ರೆ ಅರೆಸ್ಟ್ ಮಾಡೋದೇ ಇಲ್ಲ. ಇವ್ರು ಇದೇ ತರ ಇವೇಡ್ ಮಾಡಿದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ. ಸರ್ಕಾರದವರು ತುಂಬಾ ಬೋಲ್ಡ್ ಸ್ಟೆಪ್ ತಗೊಂಡು ಗಿವನ್ ಗೋ ಹೆಡ್ ಫಾರ್ ದ ರೈಟ್. ಇವತ್ತೊಂದು ದಿವಸ ನೀವು ಅವ್ರನ್ನ ಅರೆಸ್ಟ್ ಮಾಡ್ತೀರಾ, ನೀವು ಎಲ್ಲ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬಿಡ್ತಾ ಇದ್ರೆ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ, ಯಾಕೆ ನೀವು ಸರ್ಕಾರ ಕೆಟ್ಟ ಹೆಸರು ತರಬೇಕು? ಲೆಟ್ ದೆಮ್ ಶೋ ದಟ್ ಕರಪ್ಷನ್ ಇಸ್ ಎ ಕ್ಯಾನ್ಸರ್. ನಮ್ಮ ಹೌಸ್ ನಾವು ಫಸ್ಟ್ ಕರೆಕ್ಟ್ ಮಾಡ್ಕೊಂತ ಹೋಗೋಣ. ಇಟ್ಸ್ ಅನ್ ಆಪರ್ಚುನಿಟಿ ಫಾರ್ ದ ಬಿಜೆಪಿ ಟು ಶೋ ಆಸ್ ನ್ಯಾಷನಲ್ ಲೀಡರ್ಸ್ ಹ್ಯಾವ್ ಸೆಡ್, ಕರೆಕ್ಟ್, ವಿ ವಿಲ್ ಸೆಟ್ ಅವರ್ ಹೌಸ್ ಇನ್ ಆರ್ಡರ್ ಫಸ್ಟ್, ದೆನ್ ವಿ ವಿಲ್ ಪುಟ್ ಎ ಬ್ಲೇಮ್ ಆನ್ ದಿ ಅದರ್ ಸೈಡ್. ಓಕೆ ನನ್ನ ಹತ್ರ ಸಮಯ ಬಹಳ ಕಡಿಮೆ ಇದೆ, 30 seconds 3 ಜನಕ್ಕೆ ಒಂದೊಂದು ಮಾತು ಕೊಡ್ತೀನಿ. ರಾಜಗೌಡ್ರೆ ಪ್ಲೀಸ್. ಈಗ 6 ಕೋಟಿ ಸಿಕ್ಕಿದೆ, ಏನಾರು ಆಗಲಿ ಮನಿ ಲ್ಯಾಂಡ್ರಿಂಗ್ ಕೂಡ ಇದರಲ್ಲಿ ಅಟ್ರಾಕ್ಟ್ ಆಗುತ್ತೆ. 8 ಕೋಟಿ ಹಣ ಸಿಕ್ಕಿದೆ, ಮನಿ ಲ್ಯಾಂಡ್ರಿಂಗ್ ಕೂಡ ಇದರಲ್ಲಿ ಅಟ್ರಾಕ್ಟ್ ಆಗುತ್ತೆ. ಅದ್ರ ಜೊತೆಗೆ IT, ED ಇವೆಲ್ಲ ಆದರೂ ಕೂಡ ಆತನ್ನ ಬಂಧಿಸಲೇಬೇಕಾಗ್ತದೆ, ಅವ್ರು ಎಷ್ಟೇ ಎಸ್ಕೇಪ್ ಆದರೂ. ಈಗ ಹೈಕೋರ್ಟ್ಗೆ ಹೋಗಿ ನೀವು ಪ್ರಕರಣನ ಕ್ವಾಶ್ ಮಾಡಿ ಅಂತ ಕೇಳ್ಕೊಂಡ್ರು ಕೂಡ ಹಣ ಸಿಕ್ಕಿದೆಯಲ್ಲ. ಈಗ ಒಬ್ಬ ಬಂಧನ ಅನ್ನೋದು ಅವಶ್ಯಕತೆ ಇಲ್ಲ, ಅಟ್ಲೀಸ್ಟ್ ಅವರು ಅಧಿಕಾರಿಗಳ ಮುಂದೆ ತನಿಖೆಯಲ್ಲಿ ಭಾಗವಹಿಸಬೇಕಾಗುತ್ತೆ. ರಾಜಗೌಡ್ರೆ, ಬಂಧನ ಅನ್ನೋದು ಅನಿವಾರ್ಯ ಅನ್ನೋಲ್ಲ, ಅವಶ್ಯಕ ಅನ್ನೋಲ್ಲ. ಲಾಯರ್ ಹೇಳ್ತಿದ್ದಾರೆ ಫಸ್ಟ್ ಸಹಕಾರದಿಂದ ಶುರುವಾಗ್ಲಿ, ಆಮೇಲೆ ಅವಶ್ಯಕತೆ. ಅವ್ರು ಬಂದ್ಬಿಟ್ಟಿದ್ರೆ ಮುಗಿದೋಗ್ತಿತ್ತು. ಕೇಸ್ ಮಾಡೋಂತ ಸಾಕಷ್ಟು ಇದಾವೆ. ಇನ್ನು 3 ವಿಭಾಗದಲ್ಲಿ ಕೇಸ್ ಆಗ್ಬೇಕಾಗಿದೆ. ಯಾರೇ ಮಾಡ್ಲಿ ಭ್ರಷ್ಟಾಚಾರ, ನಾನ್ ಮಾಡ್ಲಿ, ಇನ್ನೊಬ್ರು ಮಾಡ್ಲಿ, ಮತ್ತೊಬ್ರು ಮಾಡ್ಲಿ, ಭ್ರಷ್ಟಾಚಾರ ತಪ್ಪಿಸ್ಕೋತಿದ್ದಾರೆ. ಅದು ಬೇರೆ ಬೇರೆ ರೀತಿಯ ಸಂಶಯಕ್ಕೆ ದಾರಿ ಮಾಡಿಕೊಡ್ತಿದೆ. ಒಂದ್ ಗಾದೆ ಮಾತು ಹೇಳ್ತಾರೆ, ಕುಂಬಳಕಾಯಿ ಕಳ್ಳ ಅಂದ್ರೆ ಎಗ್ಲು ಮುಟ್ಟು ನೋಡ್ಕೊಂಡ್ರು ಅಂತ. ಸೊ ಇಲ್ಲಿ ಕೇಸ್ ಫೈಲ್ ಆಯ್ತು ಅಂದ ತಕ್ಷಣ ಅಪ್ಸ್ಕಾಂಡ್ ಆದ್ರು ಅಂದ್ರೆ ಅದ್ರ ಅರ್ಥ ಏನು? ಒಂದಕ್ಕೊಂದು ತಾಳಮೇಳ ಮಾಡಬೇಕಾಗುತ್ತೆ. ನಿಖಿಲ್, ಈಗ ಒಬ್ಬ MLA, ಒಬ್ಬ ಚೇರ್ಮನ್ ಈ ಲೆವೆಲ್ಗೆ ದುಡ್ಡು ಮಾಡಿದ್ದಾರೆ ಅಂತಂದ್ರೆ, ಒಬ್ಬ ಮಿನಿಸ್ಟರ್ಗಳು, ಮುಖ್ಯಮಂತ್ರಿಗಳು ಯಾವ ಲೆವೆಲ್ಗೆ ದುಡ್ಡು ಮಾಡಿದ್ದಾರೆ ಅನ್ನೋದು ಜನರು ಒಂದು ಅರ್ಥ ಆಗುವಂಥ ಪರಿಸ್ಥಿತಿ ಇವತ್ತು ಜನರು ತಲುಪಿದ್ದಾರೆ. ಇವತ್ತು ಇನ್ನೊಂದು ಭಾರತೀಯ ಜನತಾ ಪಾರ್ಟಿ ಇನ್ನೊಂದು ಮುಖ ಆಗಲೇ ಒಂದು 2020ರಲ್ಲಿ 2021ರಲ್ಲಿ ನೋಡಿದ್ದಾರೆ. UPಯಲ್ಲಿ ಏನಾಯಿತು, ಆಶೀಶ್ ಮಿಶ್ರಾ ಅನ್ನೋರ ಮಗ ಯಾವ ರೀತಿ ರೈತರ ಮೇಲೆ
ಏನಂತೀರಿ ಜೀಪ್ ಹತ್ತಿಸ್ಬಿಟ್ಟು ಎಷ್ಟು ದಿವಸ ತಗೊಂಡ್ರು 40-45 ದಿವಸ ತಗೊಂಡ್ಬಿಟ್ರು ಆ ಕೇಸ್ಗಳೆಲ್ಲ ಅವರು ಒಂದು FIR ಮಾಡೋದಕ್ಕೆ. ಸೊ ಅದೇನು ನಮಗೇನು ಹೊಸದು ಅನ್ಸಲ್ಲ. ಬಟ್ ಇಲ್ಲಿ ಇವತ್ತು ಕರ್ನಾಟಕ ಜನತೆ ಬಹಳ ಪ್ರಜ್ಞಾವಂತರಿದ್ದಾರೆ. ಪ್ರತಿ ಒಂದು ಆಗು ಹೋಗುಗಳ ಬಗ್ಗೆ ಅವ್ರು ನೋಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ತಕ್ಕವಾದಂಥ ಪಾಠ ಭಾರತೀಯ ಜನತಾ ಪಾರ್ಟಿ ಕಲಿಸ್ತಾರೆ ಅನ್ನೋದು ನಂಬಿಕೆ. ನಮ್ಮ ಚೀಫ್ ಮಿನಿಸ್ಟರ್ ಡೇರ್ ಡೆವಿಲ್ ಆಗಿದ್ದಾರೆ, ಹಾನೆಸ್ಟ್ ಇದ್ದಾರೆ, ಧೈರ್ಯವಾಗಿ ಮುಕ್ತವಾಗಿ ನಮ್ಮ ಏಜೆನ್ಸಿಗಳಿಗೆ ನಾವು ಮುಕ್ತವಾದ ಅವಕಾಶ ಕೊಟ್ಟಿದ್ದೀವಿ. ಒಬ್ಬ MLA ಒಂದಿಡೀ BJPಗಿಂತ ದೊಡ್ಡದಲ್ಲ. ಕೋಟ್ಯಾಂತರ ಕಾರ್ಯಕರ್ತರು ಮತ್ತು ನಾವು ಜನಸೇವೆಗೆ ಪ್ರಧಾನ ಸೇವಕರಾಗಿ ಕಾಮನ್ ಮ್ಯಾನ್ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇಷ್ಟು ಅದ್ಭುತವಾದಂತ ಅವಕಾಶವನ್ನ ಕಳ್ಕೊಳ್ತಕ್ಕಂಥವ್ರಲ್ಲ. ಇವತ್ತು ಕಾಂಗ್ರೆಸ್ ಎಷ್ಟು ನೈತಿಕ ಅಧಪತನ ಅಂದ್ರೆ ದೇಶವನ್ನೇ ತುರ್ತು ಪರಿಸ್ಥಿತಿಯ ಮೂಲಕ ಜೈಲ್ ಮಾಡಿದವ್ರ ಬಾಯಿಂದ ಇವತ್ತು ನಾವು ಇದನ್ನೆಲ್ಲ ಕೇಳ್ತಾ ಇದ್ದೀವಿ. ಅದರಿಂದ ಮಾಡಾಳ್ ವಿರೂಪಾಕ್ಷಪ್ಪನವರು ಅವ್ರ ಕಾನೂನಿನ ಅಡಿಯಲ್ಲಿ ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ನಾವಿದು ಯಾವುದನ್ನು ಓನ್ ಮಾಡ್ಕೊಳ್ಳಲ್ಲ, ನಾವು ಇಂಥದಕ್ಕೆ ರಕ್ಷಣೆ ಕೊಡಲ್ಲ. ನಮ್ಮ ಚೀಫ್ ಮಿನಿಸ್ಟರ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ರೈಟ್, ನನ್ನ ಹತ್ರ ಸಮಯ ಆಯ್ತಿದ್ದಷ್ಟೇ. ಶಿವಕುಮಾರ್ ಅವರೇ, ಸುನೀಲ್ ಅವರೇ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಡಾಕ್ಟರ್ ತೇಜಸ್ವಿನಿ ಗೌಡ, ಅನಿಲ್ ಅವರೇ, ರಾಜು ಗೌಡ್ರೆ, ಥ್ಯಾಂಕ್ ಯು ಫಾರ್ ಯರ್ ಟೈಮ್. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಅರೆಸ್ಟ್ ಆಗೋವರೆಗೂ, ಅವರು ಲೋಕಾಯುಕ್ತ ತನಿಖಾಧಿಕಾರಿಗಳ ಮುಂದೆ ಕೂರೋವರೆಗೂ, ಈ ತನಿಖೆಯ ವ್ಯಾಪ್ತಿಯಲ್ಲಿ ತಮ್ಮನ್ನೇ ತಾವು ಜೋಡಿಸ್ಕೊಳ್ಳೋದ್ರವರೆಗೂ ಇದು ಎಷ್ಟು ಎಳಿತಾ ಹೋಗುತ್ತೋ ಅಷ್ಟೇ ನೋವು ಮಾಡುತ್ತೆ. ಯಾರಿಗೆ ಯಾವಾಗ ಅನ್ನೋದಷ್ಟೇ ಪ್ರಶ್ನೆ ಆಗುಳ್ದಿರುತ್ತೆ. ನೋಡಿದ್ದಕ್ಕಾಗಿ ಧನ್ಯವಾದ. ನೋಡ್ತೀರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.